ಮನೆಯ ಹಾಲ್ನಲ್ಲಿ ಕುಳಿತಿದ್ದ ತಾಯಿಯ ಎದುರು ಬಂದು ನಿಂತ ಮಗ ಮತ್ತು ಸೊಸೆ. ಅಮ್ಮ, ಇದೆಲ್ಲ ನಿನ್ನ ವೃದ್ಧಾಪ್ಯ ಪೆನ್ಷನ್ ದುಡ್ಡು, ಬರೋದಕ್ಕೆ ಬೇಕಾದ ಕಾಗದ ಪತ್ರಗಳು, ಇಲ್ಲಿ ಒಂದು ಸಹಿ ಹಾಕು ಎಂದು ಹೇಳಿ ಅವಳಿಂದ ಡೆತ್ ಸರ್ಟಿಫಿಕೇಟ್ ಮೇಲೆ ಸಹಿ ಮಾಡಿಸಿಕೊಂಡರು. ಕೆತ್ತ ತಾಯಿಗೆ ಗೊತ್ತಿಲ್ಲದಂತೆ ಸ್ವಂತ ಮಗನೇ ಇಂಥದ್ದೊಂದು ದೊಡ್ಡ ಪ್ಲ್ಯಾನ್ ಮಾಡೋಕೆ ಏನು ಕಾರಣ, ಮಗನ ಅಸಲಿ ಬುದ್ಧಿ ಆ ತಾಯಿಗೆ ಗೊತ್ತಾಗುತ್ತದಾ ಅನ್ನೋದನ್ನು ಸಂಪೂರ್ಣ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಅವತ್ತು ಸಂಜೆ ಕಾರ್ತಿಕ್ ಆಫೀಸ್ನಿಂದ ಸುಸ್ತಾಗಿ ಮನೆಗೆ ಬಂದು ಸೋಫಾದ ಮೇಲೆ ಸರಿಯಾಗಿ ಕೂರೋಕ್ಕೂ ಮುಂಚೆಯೇ ಅವನ ಹೆಂಡತಿ ಕಾವ್ಯ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಮುಖಗಂಟು ಹಾಕಿಕೊಂಡು ಎದುರುಗಡೆ ಬಂದು ನಿಂತಳು. ಏನಾಯಿತು ಕಾವ್ಯ, ಯಾಕೆ ಹೀಗಿದ್ದೀಯಾ ಅಂತ ಕಾರ್ತಿಕ್ ಸುಸ್ತಾದ ಧ್ವನಿಯಲ್ಲಿ ಕೇಳಿದ. ಇಲ್ಲಿ ನೋಡು ಮೊದಲು ಅಂತ ಕಾವ್ಯ ತನ್ನ ಫೋನನ್ನು ಅವನ ಮುಖದ ಮುಂದೆ ಹಿಡಿದಳು. ಸ್ಕ್ರೀನ್ ಮೇಲೆ ವಾಟ್ಸಪ್ ಓಪನ್ ಆಗಿತ್ತು. ಅದರಲ್ಲಿ ಅವಳ ಕಾಲೇಜ್ ಫ್ರೆಂಡ್ ಫೋಟೋ ಇತ್ತು. ಒಂದು ದೊಡ್ಡ ಬಂಗಲೆಯ ಮುಂದೆ ನಿಂತಿದ್ದ ಹೊಸ ಕಾರಿನ ಪಕ್ಕದಲ್ಲಿ ದೀಪಾವಳಿ ಹಬ್ಬಕ್ಕೆ ದುಬಾರಿ ಸೀರೆ ಉಟ್ಟುಕೊಂಡು ನಿಂತಿದ್ದ ಅವಳನ್ನು ನೋಡಿ ಕಾರ್ತಿಕ್ಗೆ ಒಂಥರ ಬೇಸರವಾಯಿತು. ಕಾವ್ಯ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತಾ ಬಂತು. ಇವಳು ಯಾರು ಅಂತ ನೋಡ್ತಾ ಇದ್ದೀರಾ? ನನಗಿಂತ 2 ವರ್ಷ ಜೂನಿಯರ್, ಹೆಸರು ರಶ್ಮಿ ಅಂತ. ಆದರೆ ಇವತ್ತು ಬೆಂಗಳೂರಿನ ಸದಾಶಿವನಗರದ ಫೋಶ್ ಏರಿಯಾದಲ್ಲಿ ಇವಳಿಗೆ ಸ್ವಂತ ಬಂಗಲೆ ಇದೆ. ಇನ್ನು ನಾನು ಇವತ್ತಿಗೂ ಈ ಹುಬ್ಬಳ್ಳಿಯ ಸಣ್ಣ ಗಲ್ಲಿಯಲ್ಲಿ 2 ರೂಮಿನ ಬಾಡಿಗೆ ಮನೆಯಲ್ಲಿ ಕೊಳಿತಾ ಇದ್ದೀನಿ ಅಂದಳು. ಕಾರ್ತಿಕ್ ಸುಮ್ಮನೆ ತನ್ನ ಶೂ ಬಿಚ್ಚಿ ಈ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಅಂತ ಅವನಿಗೆ ಗೊತ್ತಿತ್ತು. ಸರಿ, ಇನ್ನು ಸಾಕು, ನಿಲ್ಲಿಸು ಕಾವ್ಯ ಅಂದ. ಯಾಕೆ ನಿಲ್ಲಿಸಬೇಕು ಅಂತ ಕಾವ್ಯ ಜೋರಾಗಿ ಕಿರುಚಿದಳು. ನಿಮ್ಮ ಫ್ರೆಂಡ್ ವಿಕ್ರಮ್ನ ನೋಡಿ, ಹೋದ ತಿಂಗಳಷ್ಟೇ ಹೊಸ ಕಾರು ತಗೊಂಡಿದ್ದಾನೆ. ಯಾವುದೋ ಸಾಧಾರಣ ಕಾರಲ್ಲ, ರೇಂಜ್ ರೋವರ್ಸ್ ತಗೊಂಡಿದ್ದಾನೆ. ಇನ್ನು ಪ್ರವೀಣ್ ಕಥೆನೇ ಬಿಡಿ, ತನ್ನ ಹೆಂಡತಿಯನ್ನು ದುಬೈ ಟೂರ್ ಕರೆದುಕೊಂಡು ಹೋಗಿದ್ದಾನೆ. ಇಬ್ಬರು ಸೇರಿ ಬೇರೆ ಬೇರೆ ಜಾಗಗಳಲ್ಲಿ ಎಂಜಾಯ್ ಮಾಡ್ತಾ ದಿನ ಫೋಟೋಗಳನ್ನು ಸ್ಟೇಟಸ್ ಹಾಗೂ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮನ್ನು ನೋಡಿ ಫಾರಿನ್ ಹೋಗೋದು ಹಾಗಿರಲಿ, ತಿಂಗಳ ಕೊನೆಯ ವಾರ ಬಂದರೆ ಸಾಕು, ಮನೆಯ ಖರ್ಚು ತೂಗಿಸೋದು ಕಷ್ಟ ಆಗಿ ಹೋಗುತ್ತದೆ ಅಂತ ಕಾವ್ಯ ರೇಗಾಡಿದಳು. ಹಾಗಾದರೆ ನಾನು ಈಗ ಏನು ಮಾಡಬೇಕು? ATM ಕೊಳ್ಳೆ ಹೊಡೆಯಬೇಕಾ ಅಥವಾ ಬ್ಯಾಂಕ್ ದೋಚಬೇಕಾ? ಕಾರ್ತಿಕ್ ಧ್ವನಿಯಲ್ಲಿ ಹತಾಶೆ ಎದ್ದು ಕಾಣುತ್ತಿತ್ತು. ನೀನಾದರೂ ಮಾಡಿ ಅಂತ ಕಾವ್ಯ ಗಟ್ಟಿಯಾಗಿ ಅಂದಳು. ಯಾವುದಾದರೂ ದಾರಿ ಹುಡುಕಿ, ನಿಮ್ಮ ಸುತ್ತಮುತ್ತ ಇರೋರಲ್ಲೇ ಶ್ರೀಮಂತರಾಗ್ತಾ ಇದ್ದಾರೆ. ನಾವು ಮಾತ್ರ ಇನ್ನೂ ಒಂದು ಒಳ್ಳೆ ಮನೆ ಕೂಡ ಕೊಳ್ಳೋಕೆ ಆಗ್ತಾ ಇಲ್ಲ. ಈಗ ಯಾಕೆ ಸುಮ್ಮನೆ ಜಗಳ ಮಾಡ್ತಾ ಇದ್ದೀಯಾ? ಅಸಲಿ ನಿನ್ನ ಪ್ರಾಬ್ಲಮ್ ಏನು? ನನ್ನ ಪ್ರಾಬ್ಲಮ್ ಪಕ್ಕಕ್ಕಿಡಿ. ಒಂದೇ ಒಂದು ಸಲ ಆದರೂ ನಾವು ಯಾಕೆ ಎಲ್ಲರ ಥರ ನೆಮ್ಮದಿಯಾಗಿ ಖುಷಿಯಾಗಿ ಇರೋಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿದ್ದೀರಾ? ಕಾವ್ಯ ಕಾರ್ತಿಕ್ ಕಡೆ ನೋಡುತ್ತಾ, ಯಾಕೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದ. ಕಾವ್ಯ ಒಂದು ದೀರ್ಘ ಉಸಿರು ತೆಗೆದುಕೊಂಡು ಆಮೇಲೆ ಅವಳ ಬೆರಳು ಅತ್ತೆ ಸಾವಿತ್ರಮ್ಮ ಮಲಗಿದ್ದ ರೂಮ್ ಕಡೆ ತಿರುಗಿ, ಯಾಕಂದರೆ ಈ ಮನೆಯಲ್ಲಿ ಒಬ್ಬರು ಅನವಶ್ಯಕ ಭಾರವಾಗಿದ್ದಾರೆ. ಇದನ್ನು ಕೇಳುತ್ತಿದ್ದಂತೆ ರೂಮ್ನಲ್ಲಿ ಕೂತಿದ್ದ ಸಾವಿತ್ರಮ್ಮನ ಕಣ್ಣು ಮುಂದೆ ಕತ್ತಲೆ ಆವರಿಸಿತ್ತು. ಕಾವ್ಯ ನಿಲ್ಲಿಸದೆ ಮಾತನಾಡುತ್ತಲೇ ಹೋದಳು. ಪ್ರತಿ ತಿಂಗಳು ಇವರ ಮೆಡಿಸನ್ಗೆ 5,000 ರೂಪಾಯಿ ಖರ್ಚು, ಡಾಕ್ಟರ್ ಫೀಸ್ 3,000 ರೂಪಾಯಿ, ಇನ್ನು ಊಟ ತಿಂಡಿ ಖರ್ಚು ಬೇರೆ. ಒಟ್ಟಾರೆ ಸೇರಿಸಿದರೆ ನಿಮ್ಮ ಅಮ್ಮನವರೊಬ್ಬರಿಗೆ 10,000 ರಿಂದ 12,000 ರೂಪಾಯಿ ಖರ್ಚಾಗುತ್ತದೆ. ನಿಮ್ಮ ಇಡೀ ಸಂಬಳ ಇರೋದು 32,000. ಇನ್ನೇನು ಉಳಿಯುತ್ತೆ ನಮಗೆ ಅಂತ ಅತ್ತೆಯನ್ನು ದೂರುತ್ತಾ ಅಸಮಾಧಾನ ಹೊರಹಾಕಿದಳು. ಕಾವ್ಯ, ಇದು ನೀನು ಮಾತನಾಡುತ್ತಿರುವ ರೀತಿಯಲ್ಲ ಅಂತ ಕಾರ್ತಿಕ್ ತಡೆಯಲು ಹೋದ. ಮತ್ತೆ ಇನ್ನೇನು ಮಾತನಾಡಬೇಕು? ಕಾವ್ಯ ಕಣ್ಣುಗಳಲ್ಲಿ ಈಗ ನಿಜವಾಗಿಯೂ ನೀರು ಬರುತ್ತಿತ್ತು. ನಾನು ಯಾರಿಗೆ ಹೋಗಿ ಹೇಳ್ಕೊಳ್ಳಿ? ನಿಮಗೆ ಹೇಳಿದರೆ ನೀವು ನಿಮ್ಮ ಅಮ್ಮನ ಪರವಾಗಿಯೇ ಮಾತನಾಡುತ್ತೀರಾ. ಹೊರಗಡೆ ಯಾರಿಗಾದರೂ ಹೇಳಿದರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಇಷ್ಟೊಂದು ಟೆನ್ಷನ್ ಮಧ್ಯೆ ಈ ಮನೆಯಲ್ಲಿ ನನಗೆ ಉಸಿರಾಡೋಕ್ಕೂ ಆಗ್ತಾ ಇಲ್ಲ. ನಿಮಗೆ ನನ್ನ ಕಷ್ಟ ಅರ್ಥನೇ ಆಗ್ತಿಲ್ವಾ? ಇದನ್ನು ಕೇಳಿ ಸಾವಿತ್ರಮ್ಮ ಮೆಲ್ಲನೆ ರೂಮಿನಿಂದ ಹೊರಬಂದರು. ಅಮ್ಮ, ಕಾವ್ಯ ಮನೆಯಲ್ಲಿರೋ ಕಷ್ಟಗಳನ್ನೆಲ್ಲ ನನ್ನಿಂದಾನೇ ಆಗ್ತಾ ಇರೋದು. ಹೌದು ಅತ್ತೆಯವರೇ. ಕಾವ್ಯ ಅತ್ತೆಯ ಮಾತನ್ನು ಮಧ್ಯದಲ್ಲಿ ಕತ್ತರಿಸಿದಳು. ಕೇವಲ ನಿಮ್ಮಿಂದಾನೇ. ನೀವು ಇಲ್ಲದೆ ಹೋಗಿದ್ರೆ ನಾವು ತಿಂಗಳ ಕೊನೆಯಲ್ಲಿ ದುಡ್ಡು ಉಳಿಸ್ತಾ ಇದ್ವಿ. ಆ ದುಡ್ಡಲ್ಲಿ ನಮ್ಮ ಸ್ವಂತ ಮನೆಗೆ EMI ಕಟ್ತಾ ಇದ್ವಿ, ಒಂದು ಒಳ್ಳೆ ಮನೆ ತಗೊಳ್ತಾ ಇದ್ವಿ. ಆದರೆ ಇಲ್ಲಿ ಫಸ್ಟ್ ಅಮ್ಮ, ಆಮೇಲೇ ಬೇರೆಲ್ಲ. ಇದೆಲ್ಲ ಕೇಳಿ ಕಾರ್ತಿಕ್ ಏನು ಮಾತನಾಡಬೇಕು ಅಂತಲೇ ತೋಚಲಿಲ್ಲ. ಕಾವ್ಯ ಹೇಳ್ತಾ ಇರೋದು ಒಂದು ಕಡೆ ನಿಜ ಅನಿಸೋಕೆ ಶುರುವಾಗಿತ್ತು ಅವನಿಗೆ. ಕಾವ್ಯ ಮತ್ತೆ ಕೂಗಾಡಿದಳು, ಯಾವಾಗಲೂ ಅಮ್ಮ ಅಮ್ಮ ಅಂತೀರಾ? ಅವರು ನಿಮಗೆ ತಾಯಿ ಸರಿ, ಆದರೆ ಅವರೊಬ್ಬರಿಗೇ ನೀವು ಬದುಕ್ತಾ ಇದ್ದೀರಾ. ನಾನು ನಿಮ್ಮ ಹೆಂಡತಿ ಅಲ್ವಾ? ನನಗೂ ಆಸೆಗಳು ಕನಸುಗಳು ಇರುವಲ್ವಾ? ಇಷ್ಟು ಹೇಳುತ್ತಾ ಕಾವ್ಯ ಸಾವಿತ್ರಮ್ಮನ ಹತ್ತಿರ ಬಂದಳು. ಆ ತಾಯಿಯ ಕಣ್ಣಲ್ಲಿ ಒಂದು ಕ್ಷಣ ಭಯ ಕಂಡರು. ಮರುಕ್ಷಣವೇ ಕಾವ್ಯಳ ಮುಖವನ್ನು ಸಿಟ್ಟು ಹೆಚ್ಚಾಯಿತು. ಅವಳು ತಣ್ಣಗಿನ ಧ್ವನಿಯಲ್ಲಿ ಹೀಗೆ ಅಂದಳು, ಅತ್ತೆಯವರೇ, ನೀವೇ ಹೇಳಿ, ಪ್ರತಿ ತಿಂಗಳು ನಿಮ್ಮ ಮೇಲೆ ಖರ್ಚಾಗಿರೋ 12,000
ರೂಪಾಯಿ. ಉಳಿದರೆ ವರ್ಷಕ್ಕೆ ಎಷ್ಟಾಗುತ್ತದೆ? ವರ್ಷಕ್ಕೆ 1.5 ಲಕ್ಷ ಆಗುತ್ತದೆ. 2 ವರ್ಷಕ್ಕೆ 3 ಲಕ್ಷ ಆಗುತ್ತದೆ. ಅದನ್ನಿಟ್ಟುಕೊಂಡು ನಾವು ಒಂದು ಒಳ್ಳೆ ಮನೆ ತಗೊಳ್ಳೋಕ್ಕೆ ಡೌನ್ ಪೇಮೆಂಟ್ ಕಟ್ತಾ ಇದ್ವಿ. ಕಾರ್ತಿಕ್ ಮುಂದೆ ಬಂದು ಕಾವ್ಯಳ ಕೈ ಹಿಡಿದುಕೊಂಡು, ಸಾಕು ಕಾವ್ಯ, ಇನ್ನೂ ನಿಲ್ಲಿಸು. ತನ್ನ ತಾಯಿ ನಡುಗುತ್ತಾ ನಿಂತಿರುವುದನ್ನು ನೋಡಿ ಕಾರ್ತಿಕ್ ಅವಳಿಗೆ ಆಶ್ಚರ್ಯ ನೀಡಿದ. ಅಮ್ಮ, ನೀನು ರೂಮ್ ಒಳಗೆ ಹೋಗು. ಕಾವ್ಯ ಏನೋ ಕೋಪದಲ್ಲಿ ಇದ್ದಾಳೆ ಅಷ್ಟೇ. ನಾನು ಕೋಪದಲ್ಲಿ ಇಲ್ಲ. ನಿಮ್ಮ ಅಮ್ಮನಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಕಾವ್ಯ ಮತ್ತೆ ಕಿರಿಚಿದಳು. ಸಾವಿತ್ರಮ್ಮ ಮೌನವಾಗಿ ತಮ್ಮ ರೂಮಿನೊಳಗೆ ಹೊರಟು ಹೋದರು. ರೂಮ್ ಸೇರಿಕೊಂಡು ಬಾಗಿಲು ಹಾಕಿ ಮಂಚದ ಮೇಲೆ ಕೂತರು. ಅವರ ಎದೆಯೊಳಗೆ ಏನೋ ಒಂದು ತರಹದ ಭಾರವಾದ ನೋವು ಶುರುವಾಗಿತ್ತು. ತಾನು ಕಟ್ಟಿದ ಮನೆ ಇನ್ನೂ ತನ್ನದಲ್ಲ ಅಂತ ಅವರಿಗೆ ಅರ್ಥವಾಗಿ ಹೋಗಿತ್ತು. ತಾನೊಬ್ಬಳು ಈ ಮನೆಗೆ ಭಾರವಾಗಿ ಬಿಟ್ಟಿದ್ದೀನಿ ಅನ್ನೋದು ಮನವರಿಕೆ ಆಯಿತು. ಹೊರಗಡೆಯಿಂದ ಇನ್ನು ಕಾವ್ಯಳ ಕಿರುಚಾಟ ಕೇಳಿಸುತ್ತಲೇ ಇತ್ತು. ಅವಳು ಈಗ ಮತ್ತಷ್ಟು ಗಟ್ಟಿಯಾಗಿ ಅರಚುತ್ತಿದ್ದಳು. ಕಾರ್ತಿಕ್, ಗೊತ್ತಾ ನಿಮಗೆ, ನಮ್ಮಪ್ಪ ನನ್ನ ಮದುವೆಗೋಸ್ಕರ ಎಷ್ಟು ಲಕ್ಷ ಖರ್ಚು ಮಾಡಿದ್ದಾರೆ ಅಂತ? ರೂಮ್ನಲ್ಲಿ ಕೂತಿದ್ದ ಸಾವಿತ್ರಮ್ಮನಿಗೆ ಕಿವಿಗಳು ಮಂದವಾದಂತೆ ಅನಿಸುತ್ತಿತ್ತು. ಅವರಿಗೆ 10 ವರ್ಷಗಳ ಹಿಂದೆ ತೀರಿ ಹೋದ ತಮ್ಮ ಗಂಡನ ನೆನಪಾಯಿತು. ಗೋಡೆಯ ಮೇಲಿದ್ದ ಅವರ ಫೋಟೋ ಕಡೆ ನೋಡ್ತಾ ಇದ್ದೀರಾ? ನಿಮ್ಮ ಹೆಂಡತಿ ಇವತ್ತು ತನ್ನ ಸ್ವಂತ ಮನೆಯಲ್ಲಿ ಒಬ್ಬಳು ಬೇಡವಾದ ಮುದುಕಿ ಥರ ಭಾರವಾಗಿ ಉಳಿದು ಬಿಟ್ಟಿದ್ದಾಳೆ. ನೀವು ನನ್ನ ಜೊತೆ ಇದ್ದಿದ್ದರೆ ನನ್ನನ್ನು ಯಾರು ಈ ರೀತಿ ಕೀಳಾಗಿ ನೋಡ್ತಾನೇ ಇರಲಿಲ್ಲ ಅಂತ ಮೆಲ್ಲಗೆ ಅತ್ತರು. ಸೊಸೆಯ ಒಂದೇ ಒಂದು ವಿಷಯ ಅರ್ಥ ಮಾಡಿಕೊಂಡರೆ ಚೆನ್ನಾಗಿರುತ್ತು. ವಯಸ್ಸಾಗೋದು ತನಗೂ ಒಂದು ದಿನ ಬರುತ್ತದೆ. ಇವತ್ತು ನಾನು ಈ ಜಾಗದಲ್ಲಿದ್ದೀನಿ, ನಾಳೆ ಅವಳು ಇರಬೇಕಾಗುತ್ತದೆ ಅಂತ. ಸಾವಿತ್ರಮ್ಮನ ಗಂಡ ತೀರಿ ಹೋಗಿ 10 ವರ್ಷ ಕಳೆಯುತ್ತಾ ಬಂದಿತ್ತು. ಒಬ್ಬನೇ ಮಗ ಕಾರ್ತಿಕ್ ಮತ್ತು ಸೊಸೆ ಕಾವ್ಯ ಇವತ್ತಿಗೆ ಅವರ ಪ್ರಪಂಚ ಆಗಿದ್ದರು. ಒಂದು ಕಾಲದಲ್ಲಿ ಈ ಮನೆ ನಗು ಖುಷಿಯಿಂದ ತುಂಬಿ ತುಳುಕುತ್ತಿತ್ತು. ಇದೇ ಮನೆಯಲ್ಲಿ ಕಾರ್ತಿಕ್ ಸಣ್ಣವನಿದ್ದಾಗ ಸಾವಿತ್ರಮ್ಮನ ಕೈ ಬೆರಳು ಹಿಡಿದು ನಡೆಯಲು ಕಲಿತಿದ್ದ. ಆದರೆ ಇವತ್ತು ಅದೇ ಮನೆಯ ಗೋಡೆಗಳು ಅವಳನ್ನು ನುಂಗಲು ಬರುತ್ತಿರುವಂತೆ ಭಾಸವಾಗುತ್ತಿತ್ತು. ಕಾಲ ಕಾರ್ತಿಕ್ನನ್ನು ದೊಡ್ಡವನನ್ನಾಗಿ ಮಾಡಿತ್ತು, ಸಾವಿತ್ರಮ್ಮನನ್ನು ಮುದುಕಿಯನ್ನಾಗಿ ಮಾಡಿತ್ತು. ಕಾರ್ತಿಕ್ ಒಂದು ಸಣ್ಣ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನ ಸಂಬಳ ಮನೆ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ. ಆದರೆ ಅವನ ಹೆಂಡತಿ ಕಾವ್ಯಳ ಆಸೆಗಳು ಮಾತ್ರ ಆಕಾಶದಷ್ಟಿದ್ದವು. ಅವಳಿಗೆ ದೊಡ್ಡ ಕಾರು, ದೊಡ್ಡ ಮನೆ, ಬ್ರ್ಯಾಂಡೆಡ್ ಬಟ್ಟೆಗಳು, ಒಡವೆಗಳು ಅಂದರೆ ತುಂಬ ಕ್ರೇಜ್. ಈ ಆಸೆಗಳು ಈಡೇರದೇ ಇದ್ದಾಗ ಮನೆಯಲ್ಲಿ ದಿನ ಜಗಳ ಶುರುವಾಗುತ್ತಿತ್ತು. ಆ ಜಗಳಗಳಿಗಾಗ ಕಾರಣ ಸಾವಿತ್ರಮ್ಮನೇ ಅಂತ ಕಾವ್ಯ ದಿನ ಬೈಯುತ್ತಿದ್ದಳು. ಇದೆಲ್ಲ ನಿಮ್ಮ ಅಮ್ಮನಿಂದಲೇ ಆಗ್ತಾ ಇರೋದು ಅಂತ ಕಾವ್ಯ ದಿನ ಕಾರ್ತಿಕ್ ಕಿವಿಯಲ್ಲಿ ವಿಷ ತುಂಬುತ್ತಿದ್ದಳು. ಅವರ ಹಾಸ್ಪಿಟಲ್ ಖರ್ಚು, ಊಟದ ಖರ್ಚು ಅವರು ಇಲ್ಲದೆ ಹೋಗಿದ್ದರೆ ನಾವು 4 ಕಾಸು ಉಳಿಸಬಹುದಿತ್ತು ಅಂತಿದ್ಲು. ಹೊರಗಡೆ ನೋಡೋಕೆ ಕಾರ್ತಿಕ್ ತನ್ನ ತಾಯಿಯ ಪರ ನಿಲ್ಲುವ ಹಾಗೆ, ಅವಳ ಮೇಲೆ ತುಂಬ ಗೌರವ ಇರುವ ಹಾಗೆ ನಾಟಕ ಆಡ್ತಾ ಇದ್ದ. ಆದರೆ ಅಸಲಿ ವಿಷಯ ಏನೆಂದರೆ ದಿನಾಲೂ ಆಗ್ತಾ ಇದ್ದ ಜಗಳಗಳು ಮತ್ತು ಕಾವ್ಯಳ ಕಣ್ಣೀರು ಅವನ ಮನಸ್ಸಿನಲ್ಲೂ ನಿಧಾನವಾಗಿ ವಿಷ ತುಂಬೋಕೆ ಶುರು ಮಾಡಿದ್ದವು. ಈಗ ಅವನಿಗೂ ಕೂಡ ತನ್ನ ತಾಯಿ ಒಂದು ಭಾರ ಅಂತ ಅನಿಸೋಕೆ ಶುರುವಾಗಿತ್ತು. ಸಾವಿತ್ರಮ್ಮನಿಗೆ ಇದೆಲ್ಲ ಅರ್ಥ ಆಗ್ತಾ ಇತ್ತು. ಮಗ ಮತ್ತು ಸೊಸೆಗೆ ಯಾವುದೇ ಕಂಪ್ಲೇಂಟ್ ಮಾಡೋಕೆ ಚಾನ್ಸ್ ಕೊಡಬಾರದು ಅಂತ ಅವರು ತುಂಬ ಕಡಿಮೆ ಊಟ ಮಾಡ್ತಾ ಇದ್ರು. ಯಾರ ಜೊತೆಗೂ ಹೆಚ್ಚಿಗೆ ಮಾತನಾಡದೆ ಒಂದು ಮೂಲೆಯಲ್ಲಿ ಬಿದ್ದಿರ್ತಾ ಇದ್ರು. ತನ್ನ ಗಂಡನ ಫೋಟೋದ ಮುಂದೆ ನಿಂತು ಮಾತನಾಡುತ್ತಾ ಮನಸ್ಸಿನ ಬೇಸರವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರು. ಕಣ್ಣಿನಿಂದ ನೀರು ಬರ್ತಾ ಇದ್ರು. ತಾನು ಅಳೋ ಶಬ್ದ ಸೊಸೆಯ ಕಿವಿಗೆ ಬಿದ್ದರೆ ಮತ್ತೆ ಜಗಳ ಆಗುತ್ತೆ ಅನ್ನೋ ಭಯಕ್ಕೆ ತಕ್ಷಣ ಸೆರಗಿನಿಂದ ಕಣ್ಣೀರು ಒರೆಸ್ಕೊಳ್ತಾ ಇದ್ರು. ಆದರೆ ಬರಲಿರೋ ಬಿರುಗಾಳಿ ತಾನು ಅಳೋ ಶಬ್ದಕ್ಕಿಂತಲೂ ತುಂಬ ಭಯಾನಕವಾಗಿರಲಿದೆ ಅನ್ನೋದು ಆ ತಾಯಿಗೆ ಗೊತ್ತೇ ಇರಲಿಲ್ಲ. ಅವತ್ತು ರಾತ್ರಿ ಮಗ ಮತ್ತು ಸೊಸೆ ಮಧ್ಯೆ ನಡೆದ ದೊಡ್ಡ ಜಗಳದ ನಂತರ ಇಡೀ ಮನೆ ಒಂದು ಸ್ಮಶಾನದ ಥರ ಸೈಲೆಂಟ್ ಆಗಿ ಬಿಟ್ಟಿತ್ತು. ದಿನಗಳು ಉರುಳ್ತಾ ಇದ್ವು. ಆದರೆ ಟೈಮ್ ಎಲ್ಲೋ ಒಂದು ಕಡೆ ನಿಂತು ಹೋದ ಹಾಗೆ ಅನಿಸ್ತಾ ಇತ್ತು. ಕಾವ್ಯ ಈಗ ಸಾವಿತ್ರಮ್ಮನಿಗೆ ಊಟದ ತಟ್ಟೆಯನ್ನು ತಂದು ರೂಮಿಗೆ ಹೊಸಲಿನ ಹತ್ತಿರ ಇಟ್ಟು ಹೋಗ್ತಾ ಇದ್ಲು. ಇಬ್ಬರ ಮಧ್ಯೆ ಮಾತುಕತೆಗಳೇ ಬಂದಾಗಿ ಹೋಗಿದ್ದವು. ಕೇವಲ ಉಸಿರುಗಟ್ಟಿಸುವಂತಹ ಒಂದು ಭಾರವಾದ ಮೌನ ಮಾತ್ರ ಇಡೀ ಮನೆಯಲ್ಲಿ ಉಳಿದಿತ್ತು. ಕಾರ್ತಿಕ್ ಈ ಪರಿಸ್ಥಿತಿಯ ಮಧ್ಯೆ ಸಿಲುಕಿ ನರಳುತ್ತಾ ಇದ್ದ. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಕಾವ್ಯಳ ಕಠೋರವಾದ ಬಿಹೇವಿಯರ್ ಅವಳನ್ನು ಅಸಹಾಯಕವನ್ನಾಗಿ ಮಾಡಿತ್ತು. ಆಫೀಸ್ನಲ್ಲೂ ಅವನಿಗೆ ಕೆಲಸದ ಮೇಲೆ ಗಮನ ಕೊಡೋಕೆ ಆಗ್ತಾ ಇರಲಿಲ್ಲ. ಕಾವ್ಯ ಆಡುವ ಮಾತುಗಳು ಕಹಿಯಾಗಿದ್ದರೂ ಅವಳು ಸುಳ್ಳು ಹೇಳಲ್ಲ ಅಂತ ಅವನಿಗೆ ಗೊತ್ತು. ನಿಜವಾಗಿಯೂ ಅವನು ತನ್ನ ಫ್ರೆಂಡ್ಗಿಂತ ತುಂಬ ಹಿಂದೆ ಬಿದ್ದು ಬಿಟ್ಟಿದ್ದ. ಈಗ ಅವನಿಗೆ ತನ್ನ ಸಂಬಳ ನೋಡಿ ತನಗೆ ನಗು ಬರುವಂತಾಗಿತ್ತು. ಹೀಗೆ ದಿನಗಳು ಉರುಳುತ್ತಾ ಹೋದವು. ಒಂದು ದಿನ ರಾತ್ರಿ ಇಬ್ಬರು ತಮ್ಮ ರೂಮ್ನಲ್ಲಿದ್ದರು.
ಕಾವ್ಯ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ತನ್ನ ಫ್ರೆಂಡ್ ಹಾಕಿದ್ದ ಫೋಟೋವನ್ನು ಸೈಲೆಂಟಾಗಿ ಸ್ಕ್ರೋಲ್ ಮಾಡ್ತಾ ಇದ್ಲು. ಒಬ್ಬಳು ಗೋವಾ ಬೀಚ್ನಲ್ಲಿ ಎಂಜಾಯ್ ಮಾಡ್ತಾ ಇರೋ ಫೋಟೋ ಹಾಕಿದರೆ ಇನ್ನೊಬ್ಬಳು ತನ್ನ ಹೊಸ ಫ್ಲ್ಯಾಟ್ನ ಗೃಹ ಪ್ರವೇಶದ ಫೋಟೋ ಪೋಸ್ಟ್ ಮಾಡಿದ್ಲು. ಕಾರ್ತಿಕ್ ಮಂಚದ ಮೇಲೆ ಮಲಗಿ ಸೀಲಿಂಗ್ ಕಡೆ ನೋಡ್ತಾ ಇದ್ದ. ಅವನ ತಲೆಯಲ್ಲಿ ಮುಂದಿನ ತಿಂಗಳ ಮನೆ ಬಾಡಿಗೆ, ಕರೆಂಟ್ ಬಿಲ್ ಮತ್ತು ತರಕಾರಿ ಖರ್ಚಿನ ಲಿಸ್ಟ್ ಓಡ್ತಾ ಇತ್ತು. ಕರೆಕ್ಟಾಗಿ ಅದೇ ಟೈಮ್ಗೆ ಮೊಬೈಲ್ನಲ್ಲಿ ಒಂದು ವಿಡಿಯೋ ಪ್ಲೇ ಆಯಿತು. ಅದು ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ ಆ್ಯಡ್ ಆಗಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ತೀರಿಕೊಂಡ ಮೇಲೆ ಅವನ ಇನ್ಶೂರೆನ್ಸ್ ದುಡ್ಡಿನಿಂದ ಅವನ ಫ್ಯಾಮಿಲಿ ಹೇಗೆ ಆರಾಮಾಗಿ ಸೆಟಲ್ ಆಯಿತು ಅಂತ ತೋರಿಸ್ತಾ ಇದ್ರು. ಅವನ ಮಗಳ ಮದುವೆ ಕೂಡ ತುಂಬ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಹೆಂಡತಿ ಕೂಡ ದುಡ್ಡಿಗಾಗಿ ಯಾರ ಮುಂದೆ ಕೈ ಚಾಚುವ ಪರಿಸ್ಥಿತಿ ಬರುವುದಿಲ್ಲ. ಆ ವಿಡಿಯೋದ ಕೊನೆಯಲ್ಲಿ ಒಂದು ಲೈನ್ ಬರೆದಿತ್ತು. ಮೊಬೈಲ್ನಲ್ಲಿ ವಿಡಿಯೋ ಓಡುತ್ತಲೇ ಇತ್ತು. ನಿಮ್ಮವರು ನಿಮ್ಮಿಂದ ದೂರವಾದಾಗ ಆಗುವ ನೋವನ್ನು ನಾವು ಕಡಿಮೆ ಮಾಡುವುದಕ್ಕೆ ಆಗಲ್ಲ, ಆದರೆ ಆ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಎದುರಾಗುವ ಹಣಕಾಸಿನ ತೊಂದರೆಗಳನ್ನು ನಮ್ಮ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಖಂಡಿತ ದೂರ ಮಾಡುತ್ತದೆ. ಅಷ್ಟರವರೆಗೆ ಫೋನ್ನಲ್ಲಿ ಮುಳುಗಿದ್ದ ಕಾವ್ಯ ಇದ್ದಕ್ಕಿದ್ದಂತೆ ಸ್ಕ್ರೋಲ್ ಮಾಡುವುದನ್ನು ನಿಲ್ಲಿಸಿದಳು. ಅವಳ ಕಣ್ಣುಗಳು ಮೊಬೈಲ್ ಸ್ಕ್ರೀನ್ ಮೇಲಿದ್ದ ಆ ಲೈಫ್ ಇನ್ಶೂರೆನ್ಸ್ ವಿಡಿಯೋ ಮೇಲೆ ನೆಟ್ಟು ಹೋಗಿದ್ದವು. ಆ ವಿಡಿಯೋದಲ್ಲಿ ಖುಷಿಯಾಗಿ ನಗುತ್ತಿದ್ದ ಆ ಫ್ಯಾಮಿಲಿಯನ್ನು ನೋಡಿ ಕಾವ್ಯಳ ಕಣ್ಣುಗಳಲ್ಲಿ ಒಂಥರ ವಿಚಿತ್ರವಾದ ಹೊಳಪು ಮೂಡಿತ್ತು. ಆದರೆ ಮಲಗಿದ್ದ ಕಾರ್ತಿಕ್ ಇದನ್ನು ಗಮನಿಸಲಿಲ್ಲ. ಕಾವ್ಯ ಮೆಲ್ಲನೆ ಆ ವಿಡಿಯೋದ ಸೌಂಡನ್ನು ಜಾಸ್ತಿ ಮಾಡಿ, ಕಾರ್ತಿಕ್ ಇಲ್ಲಿ ನೋಡಿ ಸ್ವಲ್ಪ ಅಂದಳು. ಕಾರ್ತಿಕ್ ಬೇಜಾರಿನಿಂದಲೇ ಆ ಕಡೆ ಮುಖ ಮಾಡಿ, ಏನಿದೆ ಅದರಲ್ಲಿ, ದಿನ ಬರೋ ಅದೇ ಕತೆ ಅಲ್ವಾ ಅಂದ. ಇದು ಕತೆಯಲ್ಲ, ನಮ್ಮ ಎಲ್ಲ ಪ್ರಾಬ್ಲಮ್ಗೆ ಸಿಕ್ಕಿರೋ ಸೂಪರ್ ಸೊಲ್ಯೂಷನ್ ಅಂತ ಕಾವ್ಯ ಮೆಲ್ಲನೆ ಪಿಸುಗುಟ್ಟಿದಳು. ಕಾವ್ಯ ಕಾರ್ತಿಕ್ ಕಡೆ ತಿರುಗಿದ. ಅವಳ ಕಣ್ಣುಗಳಲ್ಲಿ ದುರಾಸೆಯ ಮಿಂಚು ಕಾಣುತ್ತಿತ್ತು. ಇದು ಲಾಟರಿ ಅಲ್ಲ ಕಾರ್ತಿಕ್, ಲೈಫ್ ಇನ್ಶೂರೆನ್ಸ್ ಅಂತ ನಿಧಾನವಾಗಿ ಹೇಳಿದಳು. ಒಂದು ವೇಳೆ ನಾವು ನಮ್ಮ ಅತ್ತೆಯವರ ಹೆಸರಿನಲ್ಲಿ ಒಂದು ದೊಡ್ಡ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಂತ ಅವಳು ಹೇಳಿದ್ದೇ ತಡ ಕಾರ್ತಿಕ್ ತಲೆ ಒಂದು ಕ್ಷಣ ಬ್ಲ್ಯಾಕ್ ಆಗಿ ಹೋಯಿತು. ಅವನು ದಿಢೀರಂತ ಎದ್ದು ಕೂತ್ಕೊಂಡ. ಏನಮ್ಮ, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಕಾವ್ಯ? ನೀನು ಏನು ಮಾತನಾಡುತ್ತಿದ್ದೀಯಾ ಅಂತ ನಿನಗೇನಾದರೂ ಅರ್ಥ ಆಗ್ತಿದೆಯಾ? ಹೆತ್ತ ತಾಯಿಗೆ ಇನ್ಶೂರೆನ್ಸ್ ಮಾಡಿಸೋದಾ, ಅದು ಇಂತಹ ಕೆಟ್ಟ ಆಲೋಚನೆಯಿಂದಾನಾ ಅಂದ. ಅದರಲ್ಲಿ ಏನಿದೆ ತಪ್ಪು ಅಂತ ಕಾವ್ಯ ಯಾವುದೇ ನಾಚಿಕೆ ಇಲ್ಲದೆ ವಾದ ಮಾಡೋಕೆ ಶುರು ಮಾಡಿದ್ಲು. ಇವತ್ತು ಅವಳ ಧ್ವನಿಯಲ್ಲಿ ಯಾವುದೇ ಗಾಬರಿ ಇರಲಿಲ್ಲ, ಕೇವಲ ಒಂದು ಕಟು ಸತ್ಯ ಮಾತ್ರ ಇತ್ತು. ಅವರಿಗೆ ವಯಸ್ಸಾಗಿದೆ ಕಾರ್ತಿಕ್, ಇವತ್ತಿಲ್ಲದಿದ್ದರೆ ನಾಳೆ ದೇವರು ಬೇಡ ಅಂದರು ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಏನು ಸಿಗುತ್ತದೆ ಹೇಳಿ? ಬರೀ ಅಳು, ಗೋಳಾಟ, ಮತ್ತೆ ಈ ಉತ್ತರ ಕ್ರಿಯೆಗೆ ಮಾಡೋ ಖರ್ಚು ಬಿಟ್ಟರೆ ನಮಗೆ ಏನೂ ಸಿಗಲ್ಲ. ಅದೇ ಏನಾದರೂ ಇನ್ಶೂರೆನ್ಸ್ ಪಾಲಿಸಿ ಇದ್ದರೆ ಕನಿಷ್ಠ ನಮ್ಮ ಲೈಫ್ ಆದರೂ ಸೆಟಲ್ ಆಗುತ್ತೆ ಅಲ್ವಾ ಅಂದಳು. ಕಾರ್ತಿಕ್ ಮುಖ ಕೇವಲವಾಯಿತು. ಬಾಯಿ ಮುಚ್ಚು ಕಾವ್ಯ, ದೇವರಿಗೆ ಹೆದರು ಸ್ವಲ್ಪ, ಇಂತಹ ಮಾತುಗಳನ್ನು ಆಡೋಕೆ ನಿನ್ನ ನಾಲಿಗೆ ಹೇಗೆ ಬರುತ್ತದೆ ಅಂದ ಕಾರ್ತಿಕ್. ಮಾನ ಮರ್ಯಾದೆ ನೋಡ್ಕೊಂಡು ಕೂತ್ರೆ ಹೊಟ್ಟೆ ತುಂಬಲ್ಲ ಕಾರ್ತಿಕ್ ಅಂತ ಕಾವ್ಯ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಿದಳು. ನಾನೇನು ಅವರು ಸತ್ತು ಹೋಗಲಿ ಅಂತ ಬೇಡ್ತಾ ಇಲ್ಲ, ನಾನು ಬರೀ ಒಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ ಮಾತನಾಡುತ್ತಿದ್ದೀನಿ ಅಷ್ಟೇ. ಆದರೂ ಅವರಿಗೆ ತನ್ನ ಲೈಫ್ ಅನ್ನೋದಾದರೂ ಎಂಜಾಯ್ ಮಾಡ್ತಾ ಇದ್ದಾರಾ? ಯಾವಾಗಲೂ ಕಾಯಿಲೆ ಅಂತಾನೇ ಇರ್ತಾರೆ ಅಲ್ವಾ? ಅದಕ್ಕಿಂತ ಇದೇ ಒಳ್ಳೆಯದು ಅಂತ ಕಾವ್ಯ ಹೇಳುತ್ತಿದ್ದಂತೆ ಕಾರ್ತಿಕ್ ಜೋರಾಗಿ ಕೂಗಾಡಿದ. ಆದರೆ ಅವನ ಧ್ವನಿಯಲ್ಲಿ ಸಿಟ್ಟಿಗಿಂತ ಸೋಲಿನ ಬೇಸರವೇ ಎದ್ದು ಕಾಣುತ್ತಿತ್ತು. ತನ್ನ ಬಾಣ ಕರೆಕ್ಟಾಗಿ ಗುರಿ ಮುಟ್ಟಿದೆ ಅಂತ ಕಾವ್ಯಳಿಗೆ ಅರ್ಥವಾಗಿತ್ತು. ಅವಳು ಅವನ ಹತ್ತಿರ ಬಂದು, ಕಾರ್ತಿಕ್, ನಾನೇನು ನಿನ್ನ ಶತ್ರು ಅಲ್ಲ, ನಿನ್ನ ಹೆಂಡತಿ, ನಿನ್ನ ಒಳ್ಳೆಯದನ್ನೇ ಬಯಸೋಳು, ನಮ್ಮಿಬ್ಬರ ಒಳ್ಳೆಯದನ್ನೇ ನೋಡೋಳು. ನಿನಗೆ ಆಫೀಸ್ನಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ಅಂತ ಸೈಡ್ ಬಿಸ್ನೆಸ್ ಕೂಡ ಯಾವುದು ಸೆಟ್ ಆಗ್ತಾ ಇಲ್ಲ. ನೀನೇ ಹೇಳು, ಈ ಬಡತನದಿಂದ ಹೊರಗೆ ಬರೋಕೆ ನಮಗೆ ಬೇರೆ ಏನಾದರೂ ದಾರಿ ಇದೆಯಾ ಅಂತ ಕೇಳಿದ್ಲು. ಕಾವ್ಯ ಹೇಳಿದ ಪ್ರತಿ ಮಾತು ಕಾರ್ತಿಕ್ಗೆ ಒಂದು ಕಹಿ ಸತ್ಯದಂತೆ ಅನಿಸತೊಡಗಿತ್ತು. ಅವನು ನಿಜವಾಗಿಯೂ ಒಬ್ಬ ಸೋತ ಮನುಷ್ಯನಂತೆ ಫೀಲ್ ಮಾಡಿದ್ದ. ಯೋಚನೆ ಮಾಡು ಕಾರ್ತಿಕ್, 1 ಕೋಟಿ ರೂಪಾಯಿ, ನಮ್ಮದೇ ಆದ ಒಂದು ಸ್ವಂತ ಮನೆ, ಒಂದು ಒಳ್ಳೆಯ ಕಾರ್, ನನ್ನ ಆಸೆಗಳು, ನಿನ್ನ ಕನಸುಗಳು ಎಲ್ಲ ಒಂದೇ ಸಲ ಈಡೇರುತ್ತದೆ ಅಂತ ಹೇಳಿ ಕಾವ್ಯ ಒಂದು ಕಡೆ ತಿರುಗಿ ಮಲಗಿದಳು. ಆದರೆ ಅವಳು ಕಾರ್ತಿಕ್ ಮನಸ್ಸಿನಲ್ಲಿ ದುರಾಸೆಯ ಒಂದು ಬೀಜ ಬಿತ್ತಿ ಹೋಗಿದ್ದಳು. ಅದು ಇಡೀ ರಾತ್ರಿ ಅವನ ತಲೆಯಲ್ಲಿ ಕೊರೆಯುತ್ತಲೇ ಇತ್ತು. ಅವನಿಗೆ ತನ್ನ ಬಡತನದಿಂದ ಈಡೇರದ ಕನಸುಗಳು, ಫ್ರೆಂಡ್ಸ್ ಆಡಿಕೊಳ್ಳೋದು, ಬಾಸ್ ಬಯಸೋದು ಎಲ್ಲವೂ ಒಂದೇ ಸಾರಿ ನೆನಪಿಗೆ ಬಂದವು. ಅದಕ್ಕಿಂತ ಒಂದೇ ಒಂದು ಪರಿಹಾರ ಕಾಣಿಸ್ತಿತ್ತು. ಅದೇ ಆ 1 ಕೋಟಿ ರೂಪಾಯಿ. ಕಾವ್ಯ ಹೇಳಿದ ಐಡಿಯಾ ನಿಧಾನವಾಗಿ ಅವನ ತಲೆಯಲ್ಲಿ ಜಾಗ ಗಿಟ್ಟಿಸಿಕೊಂಡಿತ್ತು. ಕ್ರಮೇಣ ಪಾಪ ಪುಣ್ಯಗಳ ಮಧ್ಯೆ ಇರೋ ಆ ಗೆರೆ
ಮಸುಕಾಗತೊಡಗಿತ್ತು. ಅರ್ಧರಾತ್ರಿ ಕಾವ್ಯ ನಿದ್ರೆ ಮಾಡಿದ್ದಾಳೆ ಅಂತ ಕನ್ಫರ್ಮ್ ಮಾಡಿಕೊಂಡ ಮೇಲೆ ಕಾರ್ತಿಕ್ ಮೆಲ್ಲನೆ ತನ್ನ ಮೊಬೈಲ್ ತೆಗೆದುಕೊಂಡು ಲೈಫ್ ಇನ್ಶೂರೆನ್ಸ್ ಫಾರ್ಮ್ ಸೀನಿಯರ್ ಸಿಟಿಜನ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ. ಬಡತನ ಮತ್ತು ಅಸಹಾಯಕತೆ ಅವನ ಕಣ್ಣುಗಳನ್ನು ಕುರುಡು ಮಾಡಿದ್ದವು. ಅದಾದ ಮೇಲೆ ಕೆಲವು ದಿನಗಳ ಕಾಲ ಆ ಮನೆಯಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಕಾರ್ತಿಕ್ ತನ್ನ ತಾಯಿಯ ಕಣ್ಣುಗಳನ್ನು ನೇರವಾಗಿ ನೋಡೋಕೆ ಆಗದೆ ತಲೆ ತಗ್ಗಿಸಿಕೊಳ್ಳುತ್ತಿದ್ದ. ಕಾವ್ಯ ಮಾತ್ರ ಸರಿಯಾದ ಚಾನ್ಸ್ಗಾಗಿ ಕಾಯ್ತಾ ಇದ್ಲು. ಅವಳು ಕಾರ್ತಿಕ್ನನ್ನು ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ಗೆ ತಗೊಂಡಿದ್ಲು. ಇದು ನಮ್ಮ ಅಮ್ಮನಿಗೆ ಮಾಡ್ತಿರೋ ಮೋಸ ಅಲ್ಲ, ನಮ್ಮ ಫ್ಯೂಚರ್ ಸೇಫ್ ಮಾಡಿಕೊಳ್ತಾ ಇರೋದು ಒಂದು ಸ್ಮಾರ್ಟ್ ಪ್ಲಾನ್ ಅಷ್ಟೇ ಅಂತ ಅವನಿಗೆ ನಂಬಿಸುವಲ್ಲಿ ಅವಳು ಗೆದ್ದಿದ್ದಳು. ನೋಡು ಕಾರ್ತಿಕ್, ನಾವು ಬರೀ ನಮ್ಮ ಫ್ಯೂಚರ್ಗಾಗಿ ಒಂದು ಪ್ಲಾನ್ ಮಾಡ್ತಾ ಇದ್ದೇವೆ ಅಷ್ಟೇ. ಅವರಿಗೆ ವಯಸ್ಸಾಗಿದೆ, ಜೊತೆಗೆ ಕಾಯಿಲೆ ಬೇರೆ ಇದೆ. ನಾರ್ಮಲ್ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅಲ್ವಾ ಅಂತ ಕಾವ್ಯ ಅವನಿಗೆ ಸಮಾಧಾನ ಮಾಡಿದ್ದಳು. ಕಾರ್ತಿಕ್ ಒಳಗಿಂದ ದುರಾಸೆ ಈಗ ಪೂರ್ತಿಯಾಗಿ ಎಚ್ಚರಗೊಂಡಿತ್ತು. ಅವನು ಪ್ಲಾನ್ಗೆ ರೆಡಿಯಾದ. ಆದರೆ ಈಗ ಅಸಲಿ ಪ್ರಶ್ನೆ ಏನೆಂದರೆ, ಇದೆಲ್ಲ ಮಾಡೋದು ಹೇಗೆ? ಅಷ್ಟೊಂದು ಕಾಯಿಲೆ ಇರೋ ಮುದುಕಿಗೆ ಅಷ್ಟು ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಮಾಡಿಸೋದು ಅಷ್ಟು ಈಸಿಯಾದ ಕೆಲಸ ಆಗಿರಲಿಲ್ಲ. ಆಗ ಕಾವ್ಯ, ಅದೆಲ್ಲ ನಾನು ನೋಡ್ಕೊಳ್ತೇನೆ. ಈ ಕಾಲದಲ್ಲಿ ದುಡ್ಡು ಕೊಟ್ಟರೆ ಆಗದೇ ಇರುವ ಕೆಲಸ ಯಾವುದಿದೆ ಹೇಳು? ಆದರೆ ಕಾರ್ತಿಕ್, ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೋ, ಅತ್ತೆಯವರಿಗೆ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು ಅಂದಳು. ಕಾರ್ತಿಕ್ ಆಶ್ಚರ್ಯಪಟ್ಟು, ಯಾಕೆ ಅಮ್ಮನಿಗೆ ಈ ವಿಷಯ ಯಾಕೆ ಹೇಳಬಾರ್ದು ಅಂತ ಕೇಳಿದ. ಅಯ್ಯೋ ಕಾರ್ತಿಕ್, ನಾನು ಹೇಳಿದ ಹಾಗೆ ಮಾಡು ಅಷ್ಟೇ. ಒಂದು ವೇಳೆ ಅವರು ಏನಾದರೂ ಅಡ್ಡಿಪಡಿಸಿದ್ರೆ ನಮ್ಮ ಇಡೀ ಪ್ಲಾನ್ ಹಾಳಾಗಿ ಹೋಗುತ್ತದೆ ಅಂತ ಕಾವ್ಯ ಅವನ ಬಾಯಿ ಮುಚ್ಚಿಸಿದಳು. ಆದರೆ ಕಾವ್ಯ ತಲೆಯಲ್ಲಿ ಎಷ್ಟು ಭಯಂಕರವಾದ ಸ್ಕೆಚ್ ಇತ್ತು ಅಂತ ಕಾರ್ತಿಕ್ಗೆ ಗೊತ್ತಿರಲಿಲ್ಲ. ಕಾವ್ಯ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ತನ್ನ ದೂರದ ಸಂಬಂಧಿ ವಿನಯ್ ಜೊತೆ ಮಾತನಾಡಿದಳು. ವಿನಯ್ ಕೂಡ ದುಡ್ಡಿನ ಹುಚ್ಚು ಇದ್ದವನು, ದುಡ್ಡಿಗಾಗಿ ಯಾವುದೇ ತಪ್ಪು ಕೆಲಸಕ್ಕೂ ಹಿಂದೆ ಮುಂದೆ ನೋಡದ ಕ್ಯಾರೆಕ್ಟರ್. ಕಾವ್ಯ ಅವನಿಗೆ ಫೋನ್ ಮಾಡಿ ಪ್ಲಾನ್ ಎಲ್ಲ ವಿವರವಾಗಿ ಹೇಳಿದಳು. ವಿನಯ್, ಒಂದು ಕೆಲಸ ಇದೆ, ಮಾಡಿಕೊಡ್ತೀಯಾ ಅಂತ ಕೇಳಿದಳು. ನಿನ್ನ ಆರ್ಡರ್ ಮಾಡು ಅಕ್ಕ, ನಿನ್ನ ತಮ್ಮನಿಗೆ ಮಾಡೋಕೆ ಆಗದ ಕೆಲಸ ಯಾವುದಿದೆ ಹೇಳು ಅಂತ ವಿನಯ್ ತುಂಬ ವಿನಯದಿಂದಲೇ ಅಂದ. ಕಾವ್ಯ ಅವನಿಗೆ ತನ್ನ ಅತ್ತೆ ಹೆಸರಿನಲ್ಲಿ 1,00,00,000 ರೂಪಾಯಿ ಇನ್ಶೂರೆನ್ಸ್ ಮಾಡಿಸೋ ವಿಷಯ ಹೇಳಿದಳು. ಆದರೆ ಈ ವಿಷಯ ನಮ್ಮ ಅತ್ತೆಗೆ ಅಸ್ತಿತ್ವದಲ್ಲೂ ಗೊತ್ತಾಗಬಾರದು ಅಂತ ಖಂಡಿತವಾಗಿ ಹೇಳಿದಳು. ವಿನಯ್ ಮೊದಲು ಆಶ್ಚರ್ಯಪಟ್ಟರು, ಆಮೇಲೆ ನಗುತ್ತಾ, ಅಕ್ಕ ನಿಜವಾ? ಅರೆ, ಇವೆಲ್ಲ ನಮ್ಮ ಪ್ರೊಫೆಷನಲ್ ಕಾಮನ್ ಅಕ್ಕ, ನೀವೇನು ತಲೆಗೆಳೆಸಿಕೊಳ್ಳಬೇಡಿ. ಜಸ್ಟ್ ಕೆಲವು ಪೇಪರ್ಸ್ ಮತ್ತು ಸಣ್ಣ ಮೆಡಿಕಲ್ ಚೆಕಪ್ ಆದರೆ ಸಾಕು, ಬಾಕಿ ಉಳಿದಿದ್ದನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಎಂದ. ಆದರೆ ಮೆಡಿಕಲ್ ಚೆಕಪ್ಗೆ ನಮ್ಮ ಅಮ್ಮ ಎಲ್ಲೂ ಬರಲ್ಲ ಕಣೋ ಅಂತ ಕಾವ್ಯ ಪಕ್ಕದಲ್ಲಿ ನಿಂತು ಮಾತು ಕೇಳ್ತಾ ಇದ್ದ. ಕಾರ್ತಿಕ್ ತನ್ನ ಟೆನ್ಷನ್ ಹೊರಹಾಕಿದ. ಅಯ್ಯೋ ಕಾರ್ತಿಕ್ ಬಾವ, ನೀವು ಯಾವ ಕಾಲದಲ್ಲಿ ಇದ್ದೀರಾ? ಇವತ್ತಿನ ದಿನದಲ್ಲಿ ಎಲ್ಲ ಮ್ಯಾನೇಜ್ ಆಗುತ್ತೆ. ಸ್ವಲ್ಪ ಲಂಚ ಕೊಟ್ಟರೆ ಸಾಕು, ನಾನು ಒಬ್ಬ ಡಾಕ್ಟರ್ ಜೊತೆ ಮಾತನಾಡುತ್ತೀನಿ. ಅವರೇ ಮನೆಗೆ ಬಂದು ಚೆಕಪ್ ಮಾಡಿ ಅತ್ತೆ ಅಮ್ಮನ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ ಅಂತ ರೆಡಿ ಮಾಡಿ ಕೊಡ್ತಾರೆ. ಈ ಕಾಲದಲ್ಲಿ ದುಡ್ಡು ಎಸೆದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಂತ ವಿನಯ್ ಧೈರ್ಯ ತುಂಬಿದ. ಇನ್ನೊಂದು ಐಡಿಯಾ, ಗೌರ್ಮೆಂಟ್ ಮುದುಕರಿಗೋಸ್ಕರ ಒಂದು ಹೊಸ ಹೆಲ್ತ್ ಸ್ಕೀಮ್ ತಂದಿದೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಈ ಟೆಸ್ಟ್ ಕಡ್ಡಾಯ ಅಂತ ಹೇಳಿ ಅತ್ತೆ ಅಮ್ಮನ್ನ ಒಪ್ಪಿಸಿಬಿಡಿ ಅಂತ ವಿನಯ್ ಐಡಿಯಾ ಕೊಟ್ಟ. ಪ್ಲ್ಯಾನ್ ಪಕ್ಕಾ ರೆಡಿಯಾಯಿತು. ಮರುದಿನ ಕಾವ್ಯ ತುಂಬ ಸಾಫ್ಟ್ ಆಗಿ ಸಾವಿತ್ರಮ್ಮನ ಹತ್ತಿರ ಹೋಗಿ, ಅತ್ತೆಯವರೇ, ನಿಮಗೊಂದು ಗುಡ್ ನ್ಯೂಸ್. ಗೌರ್ಮೆಂಟ್ ಕಡೆಯವರು ನಿಮ್ಮ ತರಹದ ವಯಸ್ಸಾಗಿರೋರಿಗೆ ಒಂದು ಒಳ್ಳೆ ಸ್ಕೀಮ್ ತಂದಿದ್ದಾರೆ. ಅದರಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಸಬೇಕು ಅಂತ ಇದ್ದೀವಿ. ನಿಮಗೆ ಪ್ರತಿ ತಿಂಗಳು ಪೆನ್ಷನ್ ಬರೋದು ಮಾತ್ರವಲ್ಲದೆ ನಿಮ್ಮ ಹಾಸ್ಪಿಟಲ್ ಖರ್ಚನ್ನೆಲ್ಲ ಗೌರ್ಮೆಂಟೇ ಕೊಡುತ್ತದೆ ಎಂದಳು. ಸಾವಿತ್ರಮ್ಮನಿಗೆ ತುಂಬ ಖುಷಿಯಾಯಿತು. ಮಕ್ಕಳು ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರಲ್ಲ ಅಂತ ಮನಸ್ಸಿನಲ್ಲೇ ಸಂಭ್ರಮಿಸಿದರು. ಕಾವ್ಯಳ ಮನಸ್ಸು ಬದಲಾಗಿದೆ, ಅವಳಲ್ಲಿ ಒಳ್ಳೆಯ ಬದಲಾವಣೆಗಳು ಬಂದಿವೆ ಅಂತ ಆ ತಾಯಿ ನಂಬಿಬಿಟ್ಟರು. ಯಾವುದೇ ಯೋಚನೆ ಮಾಡದೆ ಕಾರ್ತಿಕ್ ತೋರಿಸಿದ ಜಾಗದಲ್ಲೆಲ್ಲ ಸಾವಿತ್ರಮ್ಮ ಪೇಪರ್ಗಳ ಮೇಲೆ ಹೆಬ್ಬೆಟ್ಟಿನ ಗುರುತು ಒತ್ತಿದರು. ಪಾಪ, ಅಕ್ಷರ ಕಲಿಯದ ಆ ಮುಗ್ಧ ತಾಯಿಗೆ ತಾನು ಹೆಬ್ಬೆಟ್ಟು ಹೊತ್ತುತ್ತಾ ಇರೋದು ಪೆನ್ಷನ್ ಸಿಗೋ ಕಾಗದದ ಮೇಲಲ್ಲ, ಬದಲಿಗೆ ತನ್ನದೇ ಸಾವಿನ ಪತ್ರದ ಮೇಲೆ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ವಿನಯ್ ಒಬ್ಬ ವ್ಯಕ್ತಿಯನ್ನು ಮನೆಗೆ ಕರೆದುಕೊಂಡು ಬಂದ. ಅವನು ಒಬ್ಬ ಡಾಕ್ಟರ್ ಅಂತ ಕಾವ್ಯ ಪರಿಚಯಿಸಿದಳು. ಆ ವ್ಯಕ್ತಿ ಸ್ಟೆಥೋಸ್ಕೋಪ್ ತಗೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಚೆಕ್ ಮಾಡಿ ಹಾಗೆ ನಟಿಸಿ BP ನೋಡಿ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಹೊರಟು ಹೋದ. ಒಂದು ವಾರದ ನಂತರ ವಿನಯ್ ಫೋನ್ ಮಾಡಿದ. ಕಾರ್ತಿಕ್ ಮತ್ತು ಕಾವ್ಯ ಇಬ್ಬರು ಮೊಬೈಲ್ ಸ್ಪೀಕರ್ ಆನ್ ಮಾಡಿ ಕುತೂಹಲದಿಂದ ಕೇಳ್ತಾ ಇದ್ದರು. ಅಕ್ಕ, ಕಂಗ್ರ್ಯಾಚುಲೇಷನ್, ಪಾಲಿಸಿ ಅಪ್ರೂವ್ ಆಗಿದೆ. ಈಗ ನೀವು
ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ 56,000 ರೂಪಾಯಿ ದುಡ್ಡು ಕಟ್ಟಬೇಕು ಅಂದ ವಿನಯ್. 56,000 ರೂಪಾಯಿ ಎಂಬ ಆ ದೊಡ್ಡ ಮೊತ್ತ ಕೇಳುತ್ತಿದ್ದಂತೆ ಕಾರ್ತಿಕ್ ಎದ್ದಿದ್ದ ಸಕ್ಕೆಂದಿತ್ತು. ಅದು ಅವರಿಬ್ಬರ ಕೆಲವು ತಿಂಗಳ ಒಟ್ಟು ಗಳಿಕೆಯಾಗಿತ್ತು. ಕಾವ್ಯ ತನ್ನ ಹತ್ತಿರ ಇದ್ದ ಸಣ್ಣ ಪುಟ್ಟ ಉಳಿತಾಯದ ದುಡ್ಡನ್ನೆಲ್ಲ ಹೊರಗೆ ತೆಗೆದಳು. ಕಾರ್ತಿಕ್ ಅನಿವಾರ್ಯವಾಗಿ ತನ್ನ ಆಫೀಸ್ ಫ್ರೆಂಡ್ ಹತ್ತಿರ ಹೋಗಿ 20,000 ರೂಪಾಯಿ ಸಾಲ ಇಸ್ಕೊಂಡು ಬಂದ. ಮರುದಿನವೇ ಆ ದುಡ್ಡನ್ನೆಲ್ಲ ತೆಗೆದುಕೊಂಡು ಹೋಗಿ ವಿನಯ್ ಕೈಗೆ ಕೊಟ್ಟರು. ಇಷ್ಟೆಲ್ಲ ಆದ ಮೇಲೆ ಈಗ ಅವರಿಬ್ಬರ ಕಣ್ಣಲ್ಲಿ ಒಂದೇ ಒಂದು ಕೌಂಟೌನ್ ಶುರುವಾಗಿತ್ತು. ಈ ಮುದುಕಿ ಯಾವಾಗ ಕಣ್ಣು ಮುಚ್ಚುತ್ತಾಳೆ, ನಮ್ಮ ಮನೆಯ ಅಲ್ಮಾರ ಯಾವಾಗ 1 ಕೋಟಿ ರೂಪಾಯಿ ನೋಟುಗಳಿಂದ ತುಂಬುತ್ತದೆ ಅಂತ ಕಾಯೋಕೆ ಶುರು ಮಾಡಿದ್ದರು. ಇನ್ಶೂರೆನ್ಸ್ ಪೇಪರ್ ತಂದು ಲಾಕರ್ನಲ್ಲಿ ಇಟ್ಟ ದಿನದಿಂದ ಈ ಮನೆಯಲ್ಲೊಂದು ವಿಚಿತ್ರವಾದ ನಾಟಕ ಶುರುವಾಗಿತ್ತು. ಸಾವಿತ್ರಮ್ಮನ ವಿಷಯದಲ್ಲಿ ಕಾರ್ತಿಕ್ ಮತ್ತು ಕಾವ್ಯ ಇಬ್ಬರ ನಡವಳಿಕೆ ಪೂರ್ತಿ ಚೇಂಜ್ ಆಗಿ ಹೋಗಿತ್ತು. ನಿನ್ನೆವರೆಗೂ ಮುಖ ತಿರುಗಿಸಿಕೊಂಡು ಓಡಾಡ್ತಾ ಇದ್ದ ಕಾವ್ಯ ಈಗ ದಿನ ಬೆಳಗ್ಗೆ ಸಾಯಂಕಾಲ ಅತ್ತೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಕೆ ಶುರು ಮಾಡಿದ್ದಳು. ಇಷ್ಟು ದಿನ ಹೆತ್ತ ತಾಯಿಯ ಜೊತೆ ಸರಿಯಾಗಿ ಮಾತನಾಡದ ಕಾರ್ತಿಕ್ ಈಗ ಅವಳ ಪಕ್ಕದಲ್ಲೇ ಬಂದು ಕೂತು ಅಮ್ಮ ಚೆನ್ನಾಗಿದ್ದೀಯಾ, ಕಾಲು ನೋವೇನಾದರೂ ಇದೆಯಾ ಅಂತ ಪ್ರೀತಿಯಿಂದ ವಿಚಾರಿಸೋಕೆ ಶುರು ಮಾಡಿದ್ದ. ಮನೆಯಲ್ಲಾದ ಈ ದಿಢೀರ್ ಬದಲಾವಣೆ ನೋಡಿ ಸಾವಿತ್ರಮ್ಮನಿಗೆ ತುಂಬ ಆಶ್ಚರ್ಯವಾಗಿತ್ತು. ದೇವರು ನನ್ನ ಪ್ರಾರ್ಥನೆ ಕೇಳಿಸಿಕೊಂಡ, ನನ್ನ ಮಕ್ಕಳು ಬುದ್ಧಿ ಕಲಿತು ಒಂದಾದರು ಅಂತ ಮನಸ್ಸಿನಲ್ಲಿಯೇ ದೇವರಿಗೆ ಕೈ ಮುಗಿದರು. ತಿಂಗಳು ಕಳೆಯುತ್ತಾ ಹೋದವು. ಆದರೆ ಮಗ ಸೊಸೆಯ ಅತಿಯಾದ ಪ್ರೀತಿ ಮತ್ತು ಕೇರಿಂಗ್ ನೋಡಿದ ಸಾವಿತ್ರಮ್ಮ ಆರೋಗ್ಯ ಹಾಳಾಗುವ ಬದಲು ಖುಷಿಯಿಂದ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟಿತ್ತು. ಅವರು ಆಕ್ಟಿವ್ ಆಗಿ ಓಡಾಡುತ್ತಾ ನಗುತ್ತಾ ತಮ್ಮ ಕೆಲಸ ತಾವೇ ಮಾಡಿಕೊಳ್ಳೋಕೆ ಶುರು ಮಾಡಿದ್ರು. ಆದರೆ ದಿನಗಳು ಉರುಳಿದಂತೆ ಕಾರ್ತಿಕ್ ಮತ್ತು ಕಾವ್ಯಳ ಪೇಷನ್ಸ್ ಕಮ್ಮಿ ಆಗ್ತಾ ಬಂತು. ಇನ್ಶೂರೆನ್ಸ್ ಮುಂದಿನ ಕಂತು ಕಟ್ಟೋ ಟೈಮ್ ಹತ್ತಿರ ಬಂತು. ಆದರೆ ಇವರ ಹತ್ತಿರ ದುಡ್ಡಿರಲಿಲ್ಲ. ಆ 1 ಕೋಟಿಯ ಕನಸು ಈಗ ಅವರಿಗೆ ದೊಡ್ಡ ತಲೆನೋವಾಗಿ ಬದಲಾಗಿತ್ತು. ಮತ್ತೆ ಮನೆಯಲ್ಲಿ ಕಿರಿಕಿರಿ ಶುರುವಾಗಿತ್ತು. ಕಾವ್ಯ ಮೆಲ್ಲನೆ ಕಾರ್ತಿಕ್ ಕಿವಿ ಚುಚ್ಚಿದಳು. ನೋಡಿ ಕಾರ್ತಿಕ್, ಇವರು ನ್ಯಾಚುರಲ್ ಆಗಿ ಸಾಯಬೇಕು ಅಂದರೆ ಇನ್ನೂ ಎಷ್ಟೋ ವರ್ಷ ಬೇಕೋ ಏನೋ. ನನಗಂತೂ ಇನ್ನು ಕಾಯೋಕೆ ತಾಳ್ಮೆ ಇಲ್ಲ. ಮುಂದಿನ ತಿಂಗಳು ಪ್ರೀಮಿಯಂ ಕಟ್ಟೋಕೆ ದುಡ್ಡು ಎಲ್ಲಿಂದ ತರ್ತೀರಾ? ನಾವು ಸುಮ್ಮನೆ ಕೂತ್ರೆ ಆಗಲ್ಲ, ಏನಾದರೂ ಒಂದು ಮಾಡಲೇಬೇಕು ಅಂದಳು. ಕಾರ್ತಿಕ್ ಒಂಥರ ನಡುಗುತ್ತಾ ಏನು ಮಾಡಬೇಕು ಅಂದ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಒಂದು ಸಣ್ಣ ಆಕ್ಸಿಡೆಂಟ್, ಯಾರಿಗೂ ಡೌಟ್ ಬರಲ್ಲ. ವಯಸ್ಸಾದ ಮೇಲೆ ಕಾಲು ಜಾರಿ ಬೀಳೋದು, ಕಾಯಿಲೆ ಬಂದು ಸಾಯೋದು ಕಾಮನ್ ಅಲ್ವಂತ ಕಾವ್ಯ ಅವನ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದಳು. ಕಾರ್ತಿಕ್ ಒಳಗಿದ್ದ ಮನುಷ್ಯತ್ವ ಒಮ್ಮೆ ಜಾಗೃತವಾಯಿತು. ನಿನಗೇನಾದರೂ ಹುಚ್ಚ ಕಾವ್ಯ, ಅದು ಮರ್ಡರ್ ಆಗುತ್ತೆ ಕಣೆ ಅಂದ. ಇದನ್ನು ಮರ್ಡರ್ ಅನ್ನಲ್ಲ ಕಾರ್ತಿಕ್, ನಮ್ಮ ಲೈಫ್ ಅನ್ನು ನಾವು ಸೇವ್ ಮಾಡಿಕೊಳ್ಳೋದು ಅಂತಾರೆ. ಈ ಬಡತನದಿಂದ ನರಕದಿಂದ ನಾವು ಹೊರಗೆ ಬರಬೇಕು. ಈ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ಲೈಫ್ ಲಾಂಗ್ ನಾವು ಹೀಗೆ ಒದ್ದಾಡಬೇಕಾಗುತ್ತದೆ. ಅಷ್ಟಕ್ಕೂ ನಿನ್ನೆ ರಾತ್ರಿ ನಿಮ್ಮ ಅಮ್ಮ ಗೋಡೆಯ ಮೇಲಿರೋ ಮಾವನ ಫೋಟೋ ನೋಡಿ ಅಳ್ತಾ ಇರೋದನ್ನು ನಾನು ನೋಡಿದೆ. ಅವರಿಗೆ ಈ ಕಷ್ಟದ ಲೈಫ್ನಿಂದ ಮುಕ್ತಿ ಸಿಗುತ್ತೆ. ಒಂದು ಸರಿ ಯೋಚನೆ ಮಾಡಿ, ಇವತ್ತೋ ನಾಳೆಯೋ ಸಾಯೋ ನಿಮ್ಮ ಅಮ್ಮನ ಮುಖ್ಯ ಅಥವಾ ನಮ್ಮ ಲೈಫ್ ಸೆಟಲ್ ಮಾಡ್ಕೊಳೋದು ಆ 1 ಕೋಟಿ ರೂಪಾಯಿ ಮುಖ್ಯನಾ ಅಂತ ಕಾವ್ಯ ಕಾರ್ತಿಕ್ ತಲೆಗೆ ಪೂರ್ತಿಯಾಗಿ ವಿಷ ತುಂಬಿದಳು. ಕಾರ್ತಿಕ್ ಕಣ್ಣ ಮುಂದೆ ಆಫೀಸ್ ಬಾಸ್ ಬೈಯೋ ಮುಖ, ಫ್ರೆಂಡ್ಸ್ ತಗೊಂಡಿರೋ ಕಾಸ್ಟ್ಲಿ ಕಾರುಗಳು, ಕಾವ್ಯ ದಿನ ಅಳೋದು ಎಲ್ಲ ನೆನಪಿಗೆ ಬಂತು. ದುರಾಸೆ ಅವನ ಕಣ್ಣುಗಳನ್ನು ಎಷ್ಟು ಗಟ್ಟಿಯಾಗಿ ಮುಚ್ಚಿತ್ತೆಂದರೆ ಅವನಿಗೆ ಬೇರೇನೂ ಕಾಣಿಸಲೇ ಇಲ್ಲ. ಅವನು ಮೌನವಾಗಿ ತಲೆ ತಗ್ಗಿಸಿ ನಿಂತುಕೊಂಡ. ಅವನ ಆ ಮೌನವೇ ಕಾವ್ಯ ಒಪ್ಪಿಗೆ ಅಂತ ಅಂದುಕೊಂಡಳು. ಈಗ ಅವರಿಬ್ಬರಿಗೂ ಕೇವಲ ಮಗ ಸೊಸೆಯಾಗಿ ಉಳಿದಿರಲಿಲ್ಲ, ಸ್ವಂತ ಮನೆಯಲ್ಲೇ ತಾಯಿಯನ್ನು ಬೇಟೆಯಾಡಲು ನಿಂತ ಬೇಟೆಗಾರರಾಗಿದ್ದರು. ಸಾವಿತ್ರಮ್ಮನಿಗೆ ಇದರ ಬಗ್ಗೆ ಅಕ್ಷರಶಃ ಯಾವುದೇ ಐಡಿಯಾ ಇರಲಿಲ್ಲ. ತನಗೆ ನೆರಳು ಕೊಡುತ್ತಿದ್ದಾರೆ ಅಂದುಕೊಂಡಿದ್ದ ಆ ಮಕ್ಕಳೇ ತನ್ನ ಸಾವಿಗೆ ಸ್ಕೆಚ್ ಹಾಕ್ತಾ ಇದ್ದಾರೆ ಅಂತ ಆ ಮುಗ್ಧ ಜೀವಕ್ಕೆ ಗೊತ್ತಿರಲಿಲ್ಲ. ಇವರ ಮೊದಲ ಪ್ಲಾನ್ ಗ್ಯಾಸ್ ಲೀಕ್ ಮಾಡೋದು ಆಗಿತ್ತು. ಅಂದು ರಾತ್ರಿ ಊಟ ಮುಗಿದ ಮೇಲೆ ಕಾವ್ಯ ಮೆಲ್ಲನೆ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಅನ್ನು ಆನ್ ಮಾಡಿ ನಿಧಾನವಾಗಿ ತಿರುಗಿಸಿ ಲೀಕ್ ಆಗುವಂತೆ ಸೆಟ್ ಮಾಡಿದಳು. ಆಮೇಲೆ ಗಂಡ ಹೆಂಡತಿ ಇಬ್ಬರು ಹೊರಗೆ ಹೋಗಲು ರೆಡಿಯಾದರು. ಅಮ್ಮ, ಕಾವ್ಯಳ ಫ್ರೆಂಡ್ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇದೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬರೋದು ನಾಳೆ ಬೆಳಗ್ಗೆ ಆಗುತ್ತದೆ ಅಂತ ಕಾರ್ತಿಕ್ ತಾಯಿಗೆ ಹೇಳಿದ. ಸರಿ ಕಂದ, ಜೋಪಾನವಾಗಿ ಹೋಗಿ ಬನ್ನಿ ಅಂದರು. ಆ ತಾಯಿ ತನ್ನ ಮಗ ಮತ್ತು ಸೊಸೆ ತನ್ನನ್ನು ಸಾವಿನ ಮಡಿಲಿಗೆ ತಳ್ಳಿ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಕಾರ್ತಿಕ್ ಮತ್ತು ಕಾವ್ಯ ಹತ್ತಿರದಲ್ಲೇ ಇದ್ದ ಒಂದು ಸಣ್ಣ ಲಾಡ್ಜ್ನಲ್ಲಿ ರೂಮ್ ತೆಗೆದುಕೊಂಡು ಉಳಿದುಕೊಂಡರು. ಆದರೆ ಇವರಿಬ್ಬರಿಗೂ ರಾತ್ರಿಯೆಲ್ಲ ನಿದ್ದೆಯೇ ಬರಲಿಲ್ಲ. ಕಾರ್ತಿಕ್ ಮನಸ್ಸು ಅವನನ್ನು ಚುಚ್ಚುತ್ತಿತ್ತು. ಕಾವ್ಯ, ನಾವು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು ಅಲ್ವಾ ಅಂದ. ಬಾಯಿ ಮುಚ್ಚು, ಇವಾಗ ಏನಾದರೂ ವೀಕ್ ಆದರೆ ನಮ್ಮ ಇಡೀ ಪ್ಲಾನ್ ಹಾಳಾಗುತ್ತದೆ ಅಂತ ಕಾವ್ಯ ಜೋರಾಗಿ ಗದರಿಸಲು. ಇತ್ತರ ಮರುದಿನ ಬೆಳಗ್ಗೆ ಎಂದಿನಂತೆ ಸಾವಿತ್ರಮ್ಮನಿಗೆ ಬೇಗ ಎಚ್ಚರವಾಗಿತ್ತು. ಅವರು ಅಡುಗೆ ಮನೆ ಕಡೆ ನಡೆದರು. ಕಿಚನ್ ಬಾಗಿಲು ಹತ್ತಿರ ಬರುತ್ತಿದ್ದಂತೆ ಜೋರಾಗಿ ಗ್ಯಾಸ್ ವಾಸನೆ ಬರೋಕೆ ಶುರುವಾಗಿತ್ತು. ಅವರು ಅಲ್ಲಿ ನಿಂತರು. ಬಹುಶಃ ಸೊಸೆ ರಾತ್ರಿ ಹಾಲು ಕಾಯಿಸಿ ಸ್ಟವ್ ಆಫ್ ಮಾಡೋದು ಮರೆತು ಬಿಟ್ಟಿದ್ದಾಳೇನೋ
ಏನೋ ಅಂದುಕೊಂಡರು. ಆ ತಾಯಿ ಅಡುಗೆ ಮನೆಯ ಲೈಟ್ ಸ್ವಿಚ್ ಆನ್ ಮಾಡಲಿಲ್ಲ. ನೇರವಾಗಿ ಹೋಗಿ ಕಿಟಕಿ ಬಾಗಿಲು ಪೂರ್ತಿ ತೆರೆದರು. ಅಷ್ಟರಲ್ಲೇ ಮೇನ್ ಡೋರ್ ತಟ್ಟಿದ ಶಬ್ದವಾಯಿತು. ಬೆಳಗ್ಗೆನೆ ಹಾಲು ಹಾಕೋನು ಬಂದಿದ್ದ. ಸಾವಿತ್ರಮ್ಮ ಹೋಗಿ ಮೇನ್ ಬಾಗಿಲು ತೆರೆದರು. ಹೊರಗಿನಿಂದ ಬಂದ ತಣ್ಣನೆಯ ಗಾಳಿ, ಕಿಚನ್ನಲ್ಲಿದ್ದ ಗ್ಯಾಸ್ ವಾಸನೆ ಎಲ್ಲ ಪೂರ್ತಿ ಹೊರಟು ಹೋಗಿತ್ತು. ಬೆಳಗ್ಗೆ 7 ಗಂಟೆಗೆ ಕಾರ್ತಿಕ್ ಮತ್ತು ಕಾವ್ಯ ಎದೆಯಲ್ಲಿ ನಡುಕ ಹಿಡಿದುಕೊಂಡು ಮನೆಗೆ ಬಂದರು. ಬಾಗಿಲು ತೆರೆದರೆ ಸಾವಿತ್ರಮ್ಮ ಹಾಲು ಹಾಕೋನ ಜೊತೆ ಆರಾಮಾಗಿ ಮಾತನಾಡುತ್ತಾ ನಿಂತಿದ್ದರು. ಅರೆ, ನೀವಿಬ್ರು ಬಂದ್ರಾ? ಇರಿ, ನಿಮಗೂ ಸೇರಿ ಟೀ ಮಾಡ್ತೀನಿ. ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ ಅಂತ ಸಾವಿತ್ರಮ್ಮ ನಗುತ್ತಾ ಹೇಳಿದರು. ಇದನ್ನು ನೋಡಿ ಕಾರ್ತಿಕ್ ಮತ್ತು ಕಾವ್ಯಳ ಮೈಯೆಲ್ಲ ಬೆವತು ಹೋಯಿತು. ಕಾವ್ಯ ಅಡುಗೆ ಮನೆಗೆ ಓಡಿ ಹೋಗಿ ನೋಡಿದಾಗ ಅಲ್ಲಿ ಕಿಟಕಿ ಓಪನ್ ಇರೋದು ಮತ್ತು ಗ್ಯಾಸ್ ನಬ್ ಆಫ್ ಆಗಿರೋದು ಕಂಡಿತ್ತು. ಅತ್ತೆಗೆ ಯಾವುದೇ ಡೌಟ್ ಬಂದಿಲ್ಲ. ಇದನ್ನು ಬರೀ ಒಂದು ಮಿಸ್ಟೇಕ್ ಅಂದುಕೊಂಡಿದ್ದಾರೆ ಅಂತ ಅವಳಿಗೆ ಅರ್ಥವಾಗಿತ್ತು. ಛೆ, ಕೂದಲಲ್ಲಿ ಎಲ್ಲಿ ಮಿಸ್ ಆಗಿಬಿಟ್ಟಳು ಅಂತ ಕಾವ್ಯ ಕಾರ್ತಿಕ್ ಹತ್ತಿರ ಸಿಟ್ಟಿನಿಂದ ಪಿಸುಗುಟ್ಟಿದಳು. ಇದೆಲ್ಲ ಬಿಟ್ಟುಬಿಡು ಕಾವ್ಯ, ನಾವು ಈ ಪಾಪ ಮಾಡೋದು ದೇವರಿಗೆ ಇಷ್ಟ ಇಲ್ಲ. ಇದು ನಮಗೆ ದೇವರು ಕೊಟ್ಟಿರೋ ವಾರ್ನಿಂಗ್ ಅಂತ ಕಾರ್ತಿಕ್ ಹೆದರಿಸ್ತಾ ಹೇಳಿದ. ವಾರ್ನಿಂಗ್ ಏನೂ ಇಲ್ಲ. ನಾನು ಇಂತಹ ಸೆಂಟಿಮೆಂಟ್ಗಳನ್ನು ನಂಬಲ್ಲ. ಇವತ್ತು ಲಾಕ್ ಇಲ್ಲದಿದ್ದೇ ನಾಳೆ ಸಿಗುತ್ತೆ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಕಾವ್ಯ ಗಟ್ಟಿಯಾಗಿ ಹೇಳಿದಳು. ಅವಳ ಮುಖದಲ್ಲಿ ನಿರಾಶೆ ಇರಲಿಲ್ಲ, ಬದಲಿಗೆ ಇನ್ನೊಂದು ಡೇಂಜರಸ್ ಐಡಿಯಾ ಓಡುತ್ತಾ ಇತ್ತು. ಆದರೆ ಅವತ್ತಿನಿಂದ ಸಾವಿತ್ರಮ್ಮನ ಮನಸ್ಸಿನಲ್ಲಿ ಒಂದು ಅನಾಮಧೇಯ ಭಯ ಶುರುವಾಗಿತ್ತು. ಸಾವಿತ್ರಮ್ಮನಿಗೆ ಮೊದಲಿನಿಂದಲೂ ಸಣ್ಣ ವಿಷಯವನ್ನು ತುಂಬ ಡೀಪಾಗಿ ಯೋಚನೆ ಮಾಡೋ ಅಭ್ಯಾಸ ಇತ್ತು. ಗ್ಯಾಸ್ ಲೀಕ್ ಆಗಿದ್ದನ್ನು ಮೊದಲಿಗೆ ನಾರ್ಮಲ್ ಆಗಿ ಅಂದುಕೊಂಡ್ರು, ಆದರೆ ಅವರ ಮನಸ್ಸು ಅದನ್ನೇ ಮತ್ತೆ ಮತ್ತೆ ನೆನಪಿಸುತ್ತಿತ್ತು. ಕಾವ್ಯ ಎಂದಿಗೂ ಈ ತರಹದ ಬೇಜವಾಬ್ದಾರಿಯಾಗಿ ಇರ್ತಾ ಇರಲಿಲ್ಲ. ಎಲ್ಲೋ ಏನೋ ತಪ್ಪು ನಡೀತಾ ಇದೆ ಅಂತ ಅವರಿಗೆ ಅನಿಸೋಕೆ ಶುರುವಾಯಿತು. ಮಗ ಮತ್ತು ಸೊಸೆ ಅತಿಯಾದ ಮರ್ಯಾದೆ, ಪ್ರೀತಿ ಈಗ ಅವರಿಗೆ ಒಂಥರ ಅನುಮಾನ ತರಿಸುತ್ತಿತ್ತು. ಅವರ ಸೇವೆ ಹಿಂದೆ ಒಂದು ರೀತಿಯ ಅಸಹನೆ ಎದ್ದು ಕಾಣುತ್ತಿತ್ತು. ಒಂದು ದಿನ ಕಾರ್ತಿಕ್ ಅವರ ರೂಮ್ಗೆ ಬಂದು ಮಾತನಾಡುತ್ತಾ ಅಮ್ಮ, ನಿನಗೇನು ತೊಂದರೆ ಇಲ್ವಲ್ವಾ? ನೋವು ಅಥವಾ ಉಸಿರಾಡೋಕೆ ಏನಾದರೂ ಕಷ್ಟ ಆಗ್ತಾ ಇದೆಯಾ ಅಂತ ಕೇಳಿದ. ಸಾವಿತ್ರಮ್ಮ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದರು. ಯಾಕೋ ಕಂದ, ಇವತ್ತು ದಿಢೀರಂತ ನನ್ನ ಹೆಲ್ತ್ ಬಗ್ಗೆ ಇಷ್ಟೊಂದು ಟೆನ್ಷನ್ ತಗೊಳ್ಕೊಳ್ತಾ ಇದ್ದೀಯಾ ಅಂದರು ಕಾರ್ತಿಕ್ ಗಾಬರಿಗೆ. ಅಯ್ಯೋ ಇಲ್ಲ ಅಮ್ಮ, ಸುಮ್ಮನೆ ಕೇಳಿದೆ ಅಷ್ಟೇ. ನಿನಗೆ ವಯಸ್ಸಾಗ್ತಾ ಬಂದಿದೆಯಲ್ಲ, ಅದಕ್ಕೆ ಕೇರ್ ತಗೋಬೇಕು ಅಂದ. ಆದರೆ ಕಾರ್ತಿಕ್ ಕೊಟ್ಟ ಉತ್ತರ ಸಾವಿತ್ರಮ್ಮನಿಗೆ ಸಮಾಧಾನ ತರಲಿಲ್ಲ. ಅವಳು ಅಲರ್ಟ್ ಆದರು. ಗೌರ್ಮೆಂಟ್ ಸ್ಕೀಮ್ ಅಂತ ಹೇಳಿ ಕಾರ್ತಿಕ್ ಮತ್ತು ಕಾವ್ಯ ಇಬ್ಬರು ಸೇರಿ ತಮ್ಮ ಹತ್ತಿರ ಪೇಪರ್ಗಳಿಗೆ ಹೆಬ್ಬೆಟ್ಟು ಒತ್ತಿಸಿಕೊಂಡ ಆ ದಿನ ಅವರಿಗೆ ನೆನಪಾಯಿತು. ಅದಾದ ಮೇಲೆ ಆ ಡಾಕ್ಟರ್ ಬಂದು ಚೆಕಪ್ ಅಂತ ನಾಟಕ ಆಡಿ ಹೋಗಿದ್ದು ನೆನಪಿಗೆ ಬಂತು. ಒಂದೊಂದಾಗಿ ಎಲ್ಲ ಲಿಂಕ್ ಸೇರೋಕೆ ಶುರುವಾಯಿತು. ಆದರೆ ತನ್ನ ಸ್ವಂತ ಮಗನೇ ತನಗೆ ಇಂತಹ ದೊಡ್ಡ ದ್ರೋಹ ಮಾಡ್ತಾನೆ ಅಂತ ನಂಬೋಕೆ ಆ ತಾಯಿಯ ಮನಸ್ಸು ಒಪ್ಪುತ್ತಿರಲಿಲ್ಲ. ನಾನು ಸುಮ್ಮನೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ. ಅವನು ನನ್ನ ಮಗ, ನನ್ನ ರಕ್ತ, ನನಗೆ ಕೆಟ್ಟದ್ದನ್ನು ಎಂದಿಗೂ ಮಾಡಲ್ಲ ಅಂತ ತಮಗೆ ತಾವೇ ಸಮಾಧಾನ ಮಾಡಿಕೊಂಡರು. ಆದರೆ ಅನುಮಾನ ಅನ್ನೋ ಹುಳ ಒಮ್ಮೆ ತಲೆಗೆ ಹೊಕ್ಕರೆ ನೆಮ್ಮದಿ ಇರಲ್ಲ ಅಲ್ವಾ? ಈಗ ಅವರು ಪ್ರತಿ ವಿಷಯವನ್ನು ಡೌಟ್ನಿಂದ ನೋಡೋಕೆ ಶುರು ಮಾಡಿದರು. ಕಾವ್ಯ ಊಟ ತಂದು ಕೊಟ್ಟಾಗ ಅವಳು ಮೊದಲು ಅದನ್ನು ಟೇಸ್ಟ್ ಮಾಡ್ತಾಳಾ ಅಂತ ಸಾವಿತ್ರಮ್ಮ ಕಾಯ್ತಾ ಇದ್ದರು. ಕಾರ್ತಿಕ್ ಅವರ ಕೈ ಹಿಡಿದು ಮೆಟ್ಟಿಲು ಇಳಿಸುವಾಗ ಅವರು ಸೈಡ್ನಲ್ಲಿರೋ ರೇಲಿಂಗನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದರು. ಅವರಿಗೆ ತನ್ನ ಸ್ವಂತ ಮನೆಯಲ್ಲಿ ತಾನೊಬ್ಬ ಖೈದಿಯ ಥರ ತನ್ನನ್ನು ನೋಡಿಕೊಳ್ಳುವವರು ಜೈಲರ್ ಥರ ಅನಿಸೋಕೆ ಶುರುವಾಗಿತ್ತು. ಇತ್ತ ಕಾರ್ತಿಕ್ ಮತ್ತು ಕಾವ್ಯಳ ಅಸಹನೆ ಈಗ ಪೀಕ್ಗೆ ಹೋಗಿತ್ತು. ಗ್ಯಾಸ್ ಲೀಕ್ ಪ್ಲಾನ್ ಫ್ಲಾಪ್ ಆಗಿದ್ದರಿಂದ ಇಬ್ಬರಿಗೂ ಸಿಕ್ಕಾಪಟ್ಟೆ ನಿರಾಶೆ ಆಗಿತ್ತು. ದಿನ ಕಳೆದಂತೆ ಅವರ ಮೇಲೆ ಫೈನಾನ್ಷಿಯಲ್ ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು. ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಬೇಕಾಗಿ ಬಂತು. ಆದರೆ ಕೈಯಲ್ಲಿ ಕಾಸಿರಲಿಲ್ಲ. ಕಾವ್ಯಳ ಮಾತುಗಳಲ್ಲಿ ಪೂರ್ತಿ ವಿಷ ತುಂಬಿತ್ತು. ಅವಳು ಕಾರ್ತಿಕ್ ಮೇಲೆ ದಿನ ಜೋರು ಮಾಡ್ತಾ ಇದ್ಲು. ಒಂದು ಸಣ್ಣ ಕೆಲಸ ಕೂಡ ನಿಮ್ಮಿಂದ ಸರಿಯಾಗಿ ಮಾಡೋಕೆ ಆಗಲ್ಲ. ಇವಾಗ ಹೆಂಗೆ ಕಟ್ಟುತ್ತೀರಾ ಮುಂದಿನ ಪ್ರೀಮಿಯಂ? ನಿಮ್ಮ ಫ್ರೆಂಡ್ ಹತ್ತಿರ ಹೋಗಿ ಮತ್ತೆ ಸಾಲ ಕೇಳಿ ಅಂತ ಕಾವ್ಯ ಕೂಗಾಡಿದಳು. ಕಾರ್ತಿಕ್ನ ಪಶ್ಚಾತ್ತಾಪ ಈಗ ಕೋಪ ಮತ್ತು ಅಸಹಾಯಕತೆಯಲ್ಲಿ ಬದಲಾಗಿತ್ತು. ತಾನು ತನ್ನ ತಾಯಿಯಿಂದಾಗಿಯೇ ಈ ಕಷ್ಟದ ಪಂಜರದಲ್ಲಿ ಸಿಲುಕಿಕೊಂಡಿದ್ದೇನೆ ಅಂತ ಅವನಿಗೆ ಅನಿಸೋಕೆ ಶುರುವಾಗಿತ್ತು. ಹಾಗಾಗಿ ಅವನು ಕಾವ್ಯಳ ಮುಂದಿನ ಪ್ಲಾನ್ ಅನ್ನು ಅಪೋಸ್ ಮಾಡಲೇ ಇಲ್ಲ. ಅವರ ಮುಂದಿನ ಸ್ಕೆಚ್ ಇನ್ನೂ ಕ್ರೂರವಾಗಿತ್ತು. ಅವರ ಮನೆಯ ಟೆರೆಸ್ಗೆ ಹೋಗೋ ಮೆಟ್ಟಿಲುಗಳು ತುಂಬ ಕಡಿದಾಗಿದ್ದವು ಮತ್ತು ಹಳೆಯದಾಗಿದ್ದವು. ಅದರ ಸೈಡ್ ರೇಲಿಂಗ್ ಕೂಡ ಒಂದು ಕಡೆ ಮುರಿದು ಹೋಗಿತ್ತು. ಸಾವಿತ್ರಮ್ಮ ದಿನ ಸಾಯಂಕಾಲ ಒಣಗಿದ ಬಟ್ಟೆ ತರೋದಕ್ಕೆ ಅಂತ ಸುಮ್ಮನೆ ವಾಕ್ ಮಾಡೋಕೆ ಟೆರೆಸ್ ಮೇಲೆ ಹೋಗ್ತಾ ಇದ್ರು. ಒಂದು ದಿನ ಮಧ್ಯಾಹ್ನ ಕಾರ್ತಿಕ್ ಆಫೀಸ್ನಲ್ಲಿದ್ದಾಗ ಸಾವಿತ್ರಮ್ಮ ತಮ್ಮ ರೂಮ್ನಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಕಾವ್ಯ ಯಾರಿಗೂ ಗೊತ್ತಾಗದಂತೆ ಸದ್ದಿಲ್ಲದೆ ಅಡುಗೆ ಮನೆಯಲ್ಲಿದ್ದ ಒಂದು ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಟೆರೆಸ್ ಮೇಲಕ್ಕೆ ಹೋಗುವ ಕೊನೆಯ 2-3 ಮೆಟ್ಟಿಲುಗಳ ಮೇಲೆ ಯಾರ ಕಣ್ಣಿಗೂ ಕಾಣಿಸದ ಹಾಗೆ ಜಸ್ಟ್ ಒಂದು ಜಿಡ್ಡಿನ ಲೇಯರ್ ಥರ ಸವರಿದಳು. ಯಾರಾದರೂ ನೋಡಿದರೆ ಅದು ಕೇವಲ ಒಂದು ಕಲೆ ಥರ ಕಾಣಬೇಕಿತ್ತು. ಅಷ್ಟು ಚಾಣಾಕ್ಷತನದಿಂದ ಆ ಕೆಲಸ ಮುಗಿಸಿ ಬಂದಳು.
ಸಾಯಂಕಾಲ ಆಗುತ್ತಿದ್ದಂತೆ ಸಾವಿತ್ರಮ್ಮ ಬಟ್ಟೆ ತರಲು ಮೇಲಕ್ಕೆ ಹೋಗಲು ರೆಡಿಯಾದರು. ಆಗ ಕಾವ್ಯ ತುಂಬ ಪ್ರೀತಿ ತೋರಿಸುವ ಹಾಗೆ ನಟಿಸುತ್ತಾ, ಅತ್ತೆಯವರೇ, ಇವತ್ತು ನಿಮ್ಮ ಮುಖ ನೋಡಿದರೆ ಹುಷಾರಿಲ್ಲದ ಹಾಗೆ ಕಾಣ್ತಾ ಇದೆ. ನೀವೇನು ಮೇಲಕ್ಕೆ ಹೋಗಬೇಡಿ, ಇದೇ ನಾನೇ ಹೋಗಿ ಬಟ್ಟೆ ತರ್ತೇನೆ ಎಂದಳು. ಕಾವ್ಯಳ ಈ ಮಾತನ್ನು ಕೇಳಿ ಸಾವಿತ್ರಮ್ಮನಿಗೆ ಅನುಮಾನ ಇನ್ನೂ ಗಟ್ಟಿಯಾಗಿತ್ತು. ಇವೆರಡು ದಿಢೀರ್ ಅಂತ ಇಷ್ಟೊಂದು ಲವ್ ಯಾಕೆ ತೋರಿಸ್ತಾ ಇದ್ದಾಳೆ ಅಂತ ಯೋಚಿಸುತ್ತಿದ್ದರು. ಆ ಗ್ಯಾಸ್ ಇನ್ಸಿಡೆಂಟ್ ನಡೆದಾಗಿನಿಂದ ಅವರ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಇರ್ಲಿ ಬಿಡು ಕಾವ್ಯ, ನನಗೇನೂ ಆಗಿಲ್ಲ. ಸ್ವಲ್ಪ ತಣ್ಣಗಿನ ಗಾಳಿಯಲ್ಲಿ ಓಡಾಡಿದರೆ ತಲೆನೋವು ಕಮ್ಮಿಯಾಗುತ್ತದೆ ಅಂತ ಸಾವಿತ್ರಮ್ಮ ಕಾವ್ಯಳ ರಿಯಾಕ್ಷನ್ ಹೇಗಿರುತ್ತದೆ ಅಂತ ನೋಡೋಕೆ ಹೇಳಿದರು. ಸರಿ, ನಿಮ್ಮಿಷ್ಟ, ನೋಡ್ಕೊಂಡು ಜೋಪಾನವಾಗಿ ಹೋಗಿ ಬನ್ನಿ ಅಂತ ಕಾವ್ಯಳ ಮುಖ ತಿರುಗಿಸಿಕೊಂಡು ಅಡುಗೆ ಮನೆ ಕೆಲಸ ಮಾಡುವ ಹಾಗೆ ನಾಟಕ ಆಡಿದಳು. ಸಾವಿತ್ರಮ್ಮ ಮೆಲ್ಲನೆ ಮೆಟ್ಟಿಲುಗಳ ಕಡೆ ನಡೆದರು. ಏನೋ ಅನಾಹುತ ಕಾದಿದೆ ಅನ್ನೋ ಥರ ಅವರ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವರು ತಮ್ಮ ಸೀರೆ ಅಂಚನ್ನು ಸ್ವಲ್ಪ ಮೇಲಕ್ಕೆ ಎತ್ತಿಕೊಂಡು ಒಂದೊಂದೇ ಮೆಟ್ಟಿಲುಗಳನ್ನು ನಿಧಾನಕ್ಕೆ ಹತ್ತುತ್ತಾ ಹೋದರು. ಆದರೆ ಕೊನೆಯ ಮೆಟ್ಟಿಲ ಮೇಲೆ ಕಾಲಿಡುತ್ತಿದ್ದಂತೆ ಅವರ ಕಾಲು ಪೂರ್ತಿ ಜಾರಿ ಹೋಯಿತು. ಅಮ್ಮ ಎನ್ನುವ ಆ ತಾಯಿಯ ಕರಳು ಹಿಂಡುವಂತಹ ಒಂದು ಆರ್ತನಾದ ಇಡೀ ಮನೆಯಲ್ಲಿ ಮೊಳಗಿತ್ತು. ಕಾಲು ಜಾರುತ್ತಿದ್ದಂತೆ ಸಾವಿತ್ರಮ್ಮ ಬ್ಯಾಲೆನ್ಸ್ ಪೂರ್ತಿ ತಪ್ಪಿ ಹೋಯಿತು. ಅವರು ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಉರುಳುತ್ತಾ ಬೀಳೋಕೆ ಶುರುವಾದರು. ಆದರೆ ಬಹುಶಃ ಆ ದೇವರ ಇಚ್ಛೆ ಬೇರೆ ಏನೇ ಇತ್ತು ಅನಿಸುತ್ತೆ. ಬೀಳುವ ಗಡಿಬಿಡಿಯಲ್ಲಿ ಅವರ ಕೈ ಆ ಮುರಿದು ಹೋಗಿದ್ದ ಸೈಡ್ ರೇಲಿಂಗ್ ಬದಲಿಗೆ ಗೋಡೆಗಳನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ಹೀಗಾಗಿ ಅವರು ಪೂರ್ತಿಯಾಗಿ ತಲೆ ಕೆಳಗಾಗಿ ಬೀಳಲಿಲ್ಲ, ಬದಲು ಮೆಟ್ಟಿಲುಗಳ ಮೇಲೆ ಉರುಳುತ್ತಾ ಕೆಳಗಿನವರೆಗೂ ಬಂದು ಬಿದ್ದರು. ಅವರ ತಲೆಗೆ, ಕೈಗಳಿಗೆ ಮತ್ತು ಕಾಲುಗಳಿಗೆ ತುಂಬ ಬಲವಾದ ಗಾಯಗಳಾಗಿದ್ದವು. ರಕ್ತ ಸುರಿಯೋಕೆ ಶುರುವಾಗಿತ್ತು. ಅವರು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದರು. ಒಂದು ಮೂಲೆಯಲ್ಲಿ ಅಡಗಿಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದ ಕಾವ್ಯ, ಅಪ್ಪ, ಕೆಲಸ ಮುಗಿಯಿತು ಅಂತ ಮನಸ್ಸಿನಲ್ಲಿ ಸಂಭ್ರಮಿಸಿದಳು. ಆದರೆ ಹತ್ತಿರ ಬಂದು ನೋಡಿದಾಗ ಅತ್ತೆಗೆ ಬರೀ ಪ್ರಜ್ಞೆ ತಪ್ಪಿ ಇನ್ನೂ ಉಸಿರಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಅವಳ ಮುಖ ಸಣ್ಣದಾಗಿತ್ತು. ಅವಳು ಏನು ಮಾಡಬೇಕೆಂದು ತಿಳಿಯದೆ ಸ್ವಲ್ಪ ಸಮಯ ಹಾಗೆ ಶಾಕ್ನಲ್ಲಿ ನಿಂತು ಬಿಟ್ಟಳು. ಅಷ್ಟರಲ್ಲೇ ಪಕ್ಕದ ಮನೆಯ ಟೆರೆಸ್ ಮೇಲಿದ್ದ ನೆರೆಹೊರೆಯವರು ಈ ಶಬ್ದ ಕೇಳಿ ಇತ್ತ ಗಮನಿಸಿದರು. ಕಾವ್ಯ ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಕಂಡ ತಕ್ಷಣವೇ ನಾಟಕ ಶುರು ಮಾಡಿದಳು. ಜೋರಾಗಿ ಕಿರುಚುತ್ತಾ, ಅಯ್ಯೋ, ಯಾರಾದರೂ ಬನ್ನಿ, ನಮ್ಮ ಅತ್ತೆಯವರು ಮೆಟ್ಟಿಲ ಮೇಲಿಂದ ಬಿದ್ದಿದ್ದಾರೆ ನೋಡಿ, ಎಷ್ಟೊಂದು ರಕ್ತ ಬರ್ತಾ ಇದೆ ಅಂತ ಗಲಾಟೆ ಮಾಡಿದಳು. ಅವಳ ಕೂಗಾಟ ಕೇಳಿ ಸುತ್ತಮುತ್ತಲಿನವರೆಲ್ಲ ಓಡಿ ಬಂದು ತಕ್ಷಣವೇ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದರು. ಆಫೀಸ್ನಲ್ಲಿದ್ದ ಕಾರ್ತಿಕ್ಗೂ ವಿಷಯ ತಿಳಿಯಿತು. ಸ್ವಲ್ಪ ಸಮಯದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಾವಿತ್ರಮ್ಮನನ್ನು ಧಾರವಾಡ ಜಿಲ್ಲೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಕಾರ್ತಿಕ್ ಮತ್ತು ಕಾವ್ಯ ಇಬ್ಬರು ಆಂಬ್ಯುಲೆನ್ಸ್ನಲ್ಲಿ ಅವರ ಪಕ್ಕದಲ್ಲಿಯೇ ಕೂತಿದ್ದರು. ಅವರ ಮುಖದಲ್ಲಿ ಸುಳ್ಳು ಸುಳ್ಳೆ ಆತಂಕ ಎದ್ದು ಕಾಣುತ್ತಿತ್ತು. ಮನಸ್ಸಿನಲ್ಲಿ, ಛೇ, ಈ ಸಲವೂ ನಮ್ಮ ಸ್ಕೆಚ್ ಮಿಸ್ ಆಯ್ತಲ್ಲ ಅನ್ನೋ ಬೇಸರವಿತ್ತು. ಆಸ್ಪತ್ರೆಗೆ ತಲುಪಿದ ತಕ್ಷಣ ಸಾವಿತ್ರಮ್ಮನನ್ನು ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. ತಲೆಗೆ ಆಳವಾದ ಗಾಯವಾಗಿ ಹೊಲಿಗೆ ಹಾಕಬೇಕು ಮತ್ತು ಕಾಲಿಗೆ ಮೂಳೆ ಫ್ರ್ಯಾಕ್ಚರ್ ಆಗಿದೆ ಎಂದು ಡಾಕ್ಟರ್ ಹೇಳಿದರು. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದಾಗ ಸಾವಿತ್ರಮ್ಮ ತಾನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವುದನ್ನು ಕಂಡರು. ಸುತ್ತಲೂ ಮಷೀನ್ಗಳ ಶಬ್ದ, ಅಪರಿಚಿತ ನರ್ಸ್ಗಳ ಓಡಾಟವಿತ್ತು. ಅವರ ಕಣ್ಣುಗಳು ತನ್ನ ಮಗ ಮತ್ತು ಸೊಸೆಗಾಗಿ ಹುಡುಕಾಡಿದವು. ಕಾರ್ತಿಕ್ ಮತ್ತು ಕಾವ್ಯ ಎದುರುಗಡೆಯೇ ನಿಂತಿದ್ದರು. ಸಾವಿತ್ರಮ್ಮ ನಡುಗುತ್ತಿದ್ದ ಕೈಗಳಿಂದ ನನ್ನ ಹತ್ತಿರ ಬರುವಂತೆ ಸನ್ನೆ ಮಾಡಿದರು. ಕಂದ, ಅವರ ಧ್ವನಿ ತುಂಬ ವೀಕ್ ಆಗಿತ್ತು. ಅಮ್ಮ, ಹೇಳು, ಇವಾಗ ಹೇಗಿದ್ದೀಯಾ ನೀನು ಅಂತ ಕಾರ್ತಿಕ್ ಬಾಗಿ ಕೇಳಿದ ಸಾವಿತ್ರಮ್ಮನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವ್ರ ಮಗನೇ, ಇದೆಲ್ಲವನ್ನ ನೀನೇ ಮಾಡ್ತಾ ಇದ್ದೀಯಾ ಅಂತ ಕೇಳಬೇಕು ಅಂದುಕೊಂಡರು. ಆದರೆ ಅವರ ಗಂಟಲಿನಿಂದ ಮಾತು ಹೊರಬರಲೇ ಇಲ್ಲ. ಅವರು ಬರೀ ಮಗನ ಮುಖ ದಿಟ್ಟಿಸುತ್ತಾ ನೋಡುತ್ತಾ ಉಳಿದರು. ಆ ಮುಖದಲ್ಲಿ ಎಲ್ಲೋ ಕಳೆದು ಹೋಗಿದ್ದ ತನ್ನ ಹಳೆಯ ಮಗನ ಮುಗ್ಧತೆಯನ್ನು ಹುಡುಕಲು ಆ ತಾಯಿ ಪ್ರಯತ್ನಿಸಿದರು. ಕಾರ್ತಿಕ್ಗೆ ಅವರ ಈ ಮೌನ ಮತ್ತು ತೀಕ್ಷ್ಣವಾದ ನೋಟ ನೋಡಿ ಒಳಗೊಳಗೆ ಹೆದರಿಕೆ ಆಗಿತ್ತು. ಅಮ್ಮ, ನೀನು ಸುಮ್ಮನೆ ರೆಸ್ಟ್ ತಗೋ, ಡಾಕ್ಟರ್ ಜಾಸ್ತಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಅನ್ನುತ್ತಾ ಅವನು ಹಿಂದಕ್ಕೆ ಸರಿದ. ಆಗ ಕಾವ್ಯ ಬಂದು, ಅತ್ತೆಯವರೇ, ಪೆಟ್ಟು ಸ್ವಲ್ಪ ಗಟ್ಟಿಯಾಗೇ ಬಿದ್ದಿದೆ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಸುಮ್ಮನೆ ಮಲಗಿ ಎಂದಳು. ಅಷ್ಟಕ್ಕೆ ಅವರಿಬ್ಬರು ರೂಮಿನಿಂದ ಹೊರಗೆ ಬಂದರು. ಆಸ್ಪತ್ರೆಯಲ್ಲಿ ಸಾವಿತ್ರಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅಂಜಲಿ ಅನ್ನೋ ಒಬ್ಬ ಯುವ ಮತ್ತು ಹುಷಾರಾಗಿರೋ ನರ್ಸ್ಗೆ ಕೊಡಲಾಗಿತ್ತು. ಅಂಜಲಿ ತನ್ನ ಕೆಲಸವನ್ನು ತುಂಬ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ಲು. ಅವಳು ಮೊದಲ ದಿನದಿಂದಲೇ ಒಂದು ವಿಷಯವನ್ನು ಅಬ್ಸರ್ವ್ ಮಾಡಿದ್ದಳು. ಕಾರ್ತಿಕ್ ಮತ್ತು ಕಾವ್ಯ ಹೊರಗಡೆ ನೋಡೋಕೆ ತಾಯಿಯ ಆರೋಗ್ಯದ ಬಗ್ಗೆ ತುಂಬ ಟೆನ್ಷನ್ ತಗೊಳ್ತಾ ಇರೋ ಹಾಗೆ ನಾಟಕ ಆಡ್ತಾ ಇದ್ದಾರೆ. ಆದರೆ ಒಳಗಡೆ ಅವರಿಬ್ಬರಿಗೆ ಆ ಕೇರಿಂಗ್ ಇಲ್ಲ ಅನ್ನೋದು ಅಂಜಲಿಗೆ ಅರ್ಥವಾಗಿತ್ತು. ಅವರು ಡಾಕ್ಟರ್ ಹತ್ತಿರ ಕೇಳೋ ಪ್ರಶ್ನೆಗಳೆಲ್ಲ ಯಾವಾಗಲೂ ಹೀಗೆ ಇರ್ತಿತ್ತು. ಖರ್ಚು ಎಷ್ಟಾಗುತ್ತೆ, ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ, ಕಂಡೀಷನ್ ಏನಾದರೂ ತುಂಬ ಸೀರಿಯಸ್ ಆಗಿದೆಯಾ. ಆದರೆ
ಅವರಿಗೇನಾದರೂ ನೋವಾಗ್ತಾ ಇದೆಯಾ, ನೆಮ್ಮದಿಯಾಗಿದ್ದಾರಾ ಅಂತ ಒಂದು ಸಲವೂ ಕೇಳುತ್ತಿರಲಿಲ್ಲ. ಅಂಜಲಿ ಅವರಿಬ್ಬರ ಬಿಹೇವಿಯರ್ಗೆ ತುಂಬ ವಿಚಿತ್ರ ಅನಿಸುತ್ತಿತ್ತು. ಅವಳು ಆಸ್ಪತ್ರೆಯಲ್ಲಿ ಎಷ್ಟೋ ತರಹದ ಪೇಷಂಟ್ಗಳನ್ನು, ಅವರ ಫ್ಯಾಮಿಲಿಗಳನ್ನು ನೋಡಿದ್ದಳು. ಆದರೆ ಇಂತಹ ನಿರ್ಲಕ್ಷ್ಯವನ್ನು ಮೊದಲ ಬಾರಿ ನೋಡ್ತಾ ಇದ್ದಾಳೆ. ಒಂದು ದಿನ ರಾತ್ರಿ ಸಾವಿತ್ರಮ್ಮ ನೋವಿನಿಂದ ನರಳುತ್ತಾ ಇರಬೇಕಾದ್ರೆ ಅಂಜಲಿ ಅವರ ಪಕ್ಕದಲ್ಲಿಯೇ ಕೂತು ಕೈ ಸವರುತ್ತಿದ್ದಳು. ತುಂಬ ನೋವಾಗ್ತಿದೆಯಾ ಅಮ್ಮ ಅಂತ ಅಂಜಲಿ ಪ್ರೀತಿಯಿಂದ ಕೇಳಿದಳು. ಸಾವಿತ್ರಮ್ಮ ಕಣ್ಣೀರು ಹಾಕುತ್ತಾ, ಮಗಳೇ, ಈ ಮೇಲಿರೋ ನೋವನ್ನಾದರೂ ತಡ್ಕೋಬಹುದು, ಆದರೆ ಮನಸ್ಸಿಗೆ ಆಗ್ತಾ ಇರೋ ನೋವನ್ನು ತಡೆಯೋಕೆ ಆಗ್ತಾ ಇಲ್ಲ ಅಂದರು. ಏನಾಯಿತು ಅಮ್ಮ, ನನ್ನ ಹತ್ತಿರ ಹೇಳಿ, ಮನಸ್ಸನ್ನು ಹಗುರಾಗುತ್ತದೆ ಎಂದರು ಅಂಜಲಿ. ಸಾವಿತ್ರಮ್ಮ ಸ್ವಲ್ಪ ತಡಕಾಡಿದರು. ಆಮೇಲೆ ಅವರು ಕಣ್ಣಿನಿಂದ ನೀರು ಧಾರೆಯಾಗಿ ಹರಿಯುತ್ತಾ ಅವರು ಅಂಜಲಿ ನಡೆದಿದ್ದೆಲ್ಲವನ್ನ ವಿವರವಾಗಿ ಹೇಳಿದರು. ಮಗ ಸೊಸೆಯ ದಿಢೀರ್ ಬದಲಾವಣೆ, ಆ ಗ್ಯಾಸ್ ಲೀಕ್ ಆದ ಘಟನೆ, ಅವರ ವಿಚಿತ್ರವಾದ ವರ್ತನೆ ಮತ್ತು ಕೊನೆಯದಾಗಿ ಆ ಮೆಟ್ಟಿಲು ಮೇಲಿಂದ ಬಿದ್ದಿದ್ದು. ನನ್ನ ಕಾಲು ತಾನಾಗಿಯೇ ಜಾರಲಿಲ್ಲ ಅಂಜಲಿ, ಯಾರೋ ಬೇಕಂತಲೇ ನನ್ನನ್ನು ತಳ್ಳಿದ್ದಾರೆ ಅನ್ನಿಸ್ತಾ ಇದೆ. ಆದರೆ ನಾನು ಯಾರಿಗೆ ಹೇಳಲಿ, ನನ್ನ ಮಾತು ಯಾರು ನಂಬುತ್ತಾರೆ, ಅವನು ನನ್ನ ಹೆತ್ತ ಮಗ ಅಂತ ಹೇಳುತ್ತಾ ಆ ತಾಯಿ ಜೋರಾಗಿ ಅತ್ತರು. ಅದನ್ನು ಕೇಳಿ ಅಂಜಲಿಯ ಹೃದಯ ಒಡೆದಂತಾಗಿತ್ತು. ಸ್ವಂತ ತಾಯಿಗೆ ಯಾರಾದರೂ ಈ ಥರ ಮಾಡ್ತಾರಾ ಅಂತ ಅವಳಿಗೆ ನಂಬೋಕೆ ಆಗಲಿಲ್ಲ. ಅವಳು ಸಾವಿತ್ರಮ್ಮನಿಗೆ ಸಮಾಧಾನ ಮಾಡ್ತಾ, ನೀವೇನೂ ಯೋಚನೆ ಮಾಡಬೇಡಿ ಅಮ್ಮ ಇಲ್ಲದ ನನಗೂ ನಿಮ್ಮನ್ನು ನೋಡಿದರೆ ನನ್ನ ಸ್ವಂತ ತಾಯಿಯೇ ನೆನಪಿಗೆ ಬರ್ತಾ ಇದ್ದಾರೆ. ನಿಮಗೆ ಸಪೋರ್ಟಾಗಿ ನಾನಿದ್ದೀನಿ, ಇನ್ಮೇಲೆ ನಿಮಗೆ ಏನೂ ಆಗಲ್ಲ ಅಂದಳು. ಆ ದಿನದಿಂದ ಅಂಜಲಿ ಸಾವಿತ್ರಮ್ಮನಿಗೆ ಬರೀ ನರ್ಸಾಗಿ ಉಳಿಯದೆ ಒಂದು ಹೆಣ್ಣು ಮಗಳ ಥರ ಆದಳು. ಆ ವಿಷಯದ ಹಿಂದೆ ಇರೋ ಅಸಲಿ ಸತ್ಯವನ್ನು ಹೊರಗೆ ತರಲೇಬೇಕು ಅಂತ ಅವಳು ಫಿಕ್ಸ್ ಆದಳು. ಇತ್ತ ಸಾವಿತ್ರಮ್ಮನಿಗೆ ಟ್ರೀಟ್ಮೆಂಟ್ ನಡೆಯುವಾಗ ತಲೆಯ ಗಾಯದ ತೀವ್ರವನ್ನು ಚೆಕ್ ಮಾಡಲು ಡಾಕ್ಟರ್ ಕೆಲವು ನಾರ್ಮಲ್ ಬ್ಲಡ್ ಟೆಸ್ಟ್ಗಳು ಮತ್ತು ಫುಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿಸಿದರು. ಅಲ್ಲಿನ ಸೀನಿಯರ್ ಡಾಕ್ಟರ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರಿದ್ದರಿಂದ ಸಾವಿತ್ರಮ್ಮನ ರಿಪೋರ್ಟ್ಗಳೆಲ್ಲ ನಾರ್ಮಲ್ ಆಗಿ ಬಂದಿದ್ದರೂ ಬಾಡಿ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಯಾರೂ ಊಹಿಸದ ಒಂದು ಶಾಕಿಂಗ್ ವಿಷಯ ಹೊರಬಂತು. ಅವರು ತಕ್ಷಣವೇ ಕಾರ್ತಿಕ್ ಮತ್ತು ಕಾವ್ಯ ಇಬ್ಬರನ್ನ ತಮ್ಮ ಕ್ಯಾಬಿನ್ಗೆ ಕರೆದು, ನೋಡಿ, ನಿಮ್ಮ ಅಮ್ಮನ ವಿಷಯದಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಹಾಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅಂತ ಡಾಕ್ಟರ್ ಟೇಬಲ್ ಮೇಲಿದ್ದ ರಿಪೋರ್ಟ್ ನೋಡುತ್ತಾ ಗಂಭೀರವಾಗಿ ಹೇಳಿದರು. ಅದನ್ನು ಕೇಳಿದ ತಕ್ಷಣ ಕಾರ್ತಿಕ್ ಮತ್ತು ಕಾವ್ಯ ಎದೆ ಜಲ್ಲೆಂದಿತ್ತು. ಬಹುಶಃ ಅಮ್ಮನ ಕಂಡೀಷನ್ ಇನ್ನೂ ಸೀರಿಯಸ್ ಆಗಿದೆಯೋ ಅಥವಾ ಅವರು ಬದುಕಲ್ವೇನೋ ಅನ್ನೋ ಭಯ ಅವರಲ್ಲಿ ಶುರುವಾಗಿತ್ತು. ಏನಾಯಿತು ಡಾಕ್ಟರ್, ಏನಾಗಿದೆ ಅಂತ ಕಾವ್ಯ ತನ್ನ ಧ್ವನಿಯಲ್ಲಿ ಸುಳ್ಳು ಕಳವಳಿ ತುಂಬಿಕೊಂಡು ಕೇಳಿದಳು. ಬ್ಯಾಡ್ ನ್ಯೂಸ್ ಏನೆಂದರೆ, ನಿಮ್ಮ ಅಮ್ಮನಿಗೆ ಪದೇ ಪದೇ ಬರ್ತಾ ಇದ್ದ ಸಣ್ಣ ಜ್ವರ ಮತ್ತು ಕೆಮ್ಮು ನೀವು ಮಾಮೂಲಿ ಇನ್ಫೆಕ್ಷನ್ ಅಂದ್ಕೊಂಡಿದ್ರಿ, ಆದರೆ ಅದು ನಾರ್ಮಲ್ ಅಲ್ಲ. ಅವರಿಗೆ ಶ್ವಾಸಕೋಶದ ಮೊದಲನೇ ಸ್ಟೇಜ್ನಲ್ಲಿರೋ ಟ್ಯೂಮರ್ ಇದೆ ಅಂದರು. ಇದನ್ನು ಕೇಳಿ ಮರುಕ್ಷಣವೇ ಕಾರ್ತಿಕ್ ಮತ್ತು ಕಾವ್ಯಳ ಕಣ್ಣಲ್ಲಿ ಒಂದು ಆಸೆಯ ಹೊಸ ಮಿಂಚು ಮೂಡಿತ್ತು. ಡಾಕ್ಟರ್ ತಮ್ಮ ಅನುಭವದ ಕಣ್ಣುಗಳಿಂದ ಆ ರಿಯಾಕ್ಷನ್ ಅನ್ನು ತಕ್ಷಣವೇ ಪತ್ತೆ ಮಾಡಿದ್ದರು. ಅವರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅವರ ಕಣ್ಣುಗಳಲ್ಲಿ ಅಡಗಿದ್ದ ಆ ಕ್ರೂರವಾದ ಖುಷಿ ಹೊರಬಿದ್ದಿತ್ತು. ಆದರೆ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂದ್ಕೊಂಡರು ಡಾಕ್ಟರ್ ಮಾತು ಮುಂದುವರಿಸುತ್ತಾ. ಆದರೆ ಈ ಟ್ಯೂಮರ್ ಇನ್ನೂ ಮೊದಲನೇ ಹಂತದಲ್ಲಿ ಇದೆ. ಈ ಮೆಟ್ಟಿಲು ಮೇಲೆ ಬಿದ್ದ ಆಕ್ಸಿಡೆಂಟ್ ಆಗಿದ್ದರಿಂದಲೇ ನಮಗೆ ಇದರ ಬಗ್ಗೆ ಗೊತ್ತಾಗಿತ್ತು. ಒಂದು ವೇಳೆ ಈ ಆಕ್ಸಿಡೆಂಟ್ ಆಗದೇ ಇದ್ದಿದ್ದರೆ ಅವರು ಹಾಸ್ಪಿಟಲ್ಗೆ ಬರ್ತಾನೇ ಇರಲಿಲ್ಲ. ಆಗ ಈ ಕಾಯಿಲೆ ತುಂಬ ಲೇಟಾಗಿ ಗೊತ್ತಾಗ್ತಾ ಇತ್ತು. ಆವಾಗ ನಾವು ಏನೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರು. ಒಂದು ರೀತಿ ಹೇಳಬೇಕೆಂದರೆ ಅವರು ಮೆಟ್ಟಿಲು ಮೇಲಿಂದ ಬಿದ್ದಿದ್ದು ಅವರಿಗೆ ಒಂದು ವರ ಇದ್ದ ಹಾಗೆ. ನಾವು ಬೇಗನೆ ಅವರಿಗೆ ಕೀಮೋಥೆರಪಿ ಸ್ಟಾರ್ಟ್ ಮಾಡ್ತೀವಿ, ಅವರು ಮತ್ತೆ ಹೆಲ್ತಿಯಾಗಿ ಇನ್ನೂ ತುಂಬ ವರ್ಷ ಚೆನ್ನಾಗಿ ಬದುಕ್ತಾರೆ ಅನ್ನೋ ಪೂರ್ತಿ ನಂಬಿಕೆ ನನಗಿದೆ ಅಂದ ಡಾಕ್ಟರ್. ಇದನ್ನು ಕೇಳಿದ್ದೇ ತಡ ಕಾರ್ತಿಕ್ ಮತ್ತು ಕಾವ್ಯಳ ಕಾಲ ಕೆಳಗೆ ಭೂಮಿ ಕುಸಿದಂತಾಗಿತ್ತು. ಸ್ವಲ್ಪ ಮುಂಚೆಯವರೆಗೂ ನಿಜವಾಗುತ್ತದೆ ಅಂದ್ಕೊಂಡಿದ್ದ ಅವರ ಕೋಟಿ ರೂಪಾಯಿ ಕನಸು ಒಂದೇ ಸಲ ಉಲ್ಟಾ ಆಗಿಬಿಟ್ಟಿತ್ತು. ಯಾವ ಆಕ್ಸಿಡೆಂಟನ್ನು ಅವರು ಸಾವಿತ್ರಮ್ಮನ ದಾರಿ ಅಂದ್ಕೊಂಡಿದ್ದರೋ ಅದೇ ಆಕ್ಸಿಡೆಂಟ್ ಇವರು ಅಮ್ಮನ ಆಯಸ್ಸನ್ನು ಜಾಸ್ತಿ ಮಾಡಿತ್ತು. ತುಂಬ ವರ್ಷ ಬದುಕ್ತಾರೆ ಡಾಕ್ಟರ್, ಕಾರ್ತಿಕ್ ತಡಬಡಿಸುತ್ತಾ ಕೇಳಿದ. ಅವನ ಧ್ವನಿಯಲ್ಲಿದ್ದ ನಿರಾಸೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಹೌದು, ಖಂಡಿತ ನಿಮ್ಮ ಅಮ್ಮನಿಗೆ ಮರುಜನ್ಮ ಸಿಕ್ಕಿದೆ, ಇದಕ್ಕೆ ನೀವು ಖುಷಿ ಪಡಬೇಕಲ್ಲವೇ ಅಂತ ಅವರ ಮುಖ ನೋಡಿ ಡಾಕ್ಟರ್ ಕೇಳಿದರು. ಅವರ ಅನುಮಾನ ಈಗ ಇನ್ನೂ ಸ್ಟ್ರಾಂಗ್ ಆಯಿತು. ಕಾರ್ತಿಕ್ ಮತ್ತು ಕಾವ್ಯಳಿಗೆ ಮಾತನಾಡೋಕೆ ಯಾವುದೇ ಉತ್ತರ ಇರಲಿಲ್ಲ. ಇಬ್ಬರು ಡಾಕ್ಟರ್ ಕ್ಯಾಬಿನಿಂದ ಹೊರಬಂದರು. ಅವರು ಮಾಡಿದ ಪ್ರತಿ ಸಂಚಿಗೂ ಪ್ರಕೃತಿ ಒಂದು ಬಲವಾದ ಕಣ್ಣುಗಳನ್ನು ಏಟು ಕೊಡುತ್ತಿತ್ತು. ಅವರ 1 ಕೋಟಿ ರೂಪಾಯಿ ಲಾಟರಿ ಕನಸು ಕೊನೆಗೆ ಮುಗಿಯದ ಆಸ್ಪತ್ರೆ ಬಿಲ್ಗಳ ಲಿಸ್ಟ್ ಆಗಿ ಬದಲಾಗಿತ್ತು. ಡಾಕ್ಟರ್ ಅವರಿಬ್ಬರ ಬಿಹೇವಿಯರ್ ಮೇಲೆ ತುಂಬ ಡೌಟ್ ಬಂದಿತ್ತು. ಯಾವ ಮಗನೂ ತನ್ನ ತಾಯಿಯನ್ನು ಇನ್ನೂ 100 ವರ್ಷ ಬದುಕುತ್ತಾಳೋ ಅಂತ ಗೊತ್ತಾದರೆ ಈ ತರಹ ಕಲ್ಲಿನ ಬೊಂಬೆಯ ಥರ ನಿಲ್ಲಲ್ಲ. ನರ್ಸ್ ಅಂಜಲಿ ಹೇಳಿದ ಮಾತುಗಳು ಕೇಳಿದ ಮೇಲೆ ಡಾಕ್ಟರ್ಗೆ ಅನುಮಾನ ಪಕ್ಕಾ ನಿಜ ಅನಿಸಿತು. ಸಾವಿತ್ರಮ್ಮನಿಗೆ ಇರೋ ಭಯದ ಬಗ್ಗೆ ಮತ್ತು ನಡೆದ ಇನ್ಸಿಡೆಂಟ್ ಬಗ್ಗೆ ಅಂಜಲಿ ಡಾಕ್ಟರ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಳು. ಡಾಕ್ಟರ್ ಸುಮ್ಮನೆ ಕೂರಬಾರದು ಅಂತ ನಿರ್ಧಾರ ಮಾಡಿದರು. ಪೇಷಂಟ್ನ ಸೀಕ್ರೆಟ್ ಕಾಪಾಡುತ್ತೆ
ಸುತ್ತಲೇ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಮ್ಯಾಟರ್ ಎಲ್ಲ ಹೇಳಿದರು. ಒಬ್ಬ ವಯಸ್ಸಾದ ತಾಯಿಗೆ ಬ್ಯಾಕ್ ಟು ಬ್ಯಾಕ್ 2 ಸಲ ಆ ಥರದ ಆಕ್ಸಿಡೆಂಟ್ ಆಗಿರೋದು ಮತ್ತು ಮಗ ಸೊಸೆಯ ವರ್ತನೆ ಬಗ್ಗೆ ಡೌಟ್ ಇರೋದನ್ನು ತಿಳಿಸಿದರು. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ತಾ, ಡಾಕ್ಟರ್, ಇದು ತುಂಬ ಸೀರಿಯಸ್ ಮ್ಯಾಟರ್ ಥರ ಕಾಣ್ತಾ ಇದೆ. ಆ ತಾಯಿಗೆ ಧೈರ್ಯ ಹೇಳಿ, ನಮ್ಮ ಹತ್ತಿರ ಮಾತನಾಡೋಕೆ ಹೇಳಿ, ಕಂಪ್ಲೇಂಟ್ ಇಲ್ಲದೆ ನಾವು ಏನೂ ಮಾಡೋಕೆ ಆಗಲ್ಲ ಅಂದರು. ಮರುದಿನ ಡಾಕ್ಟರ್ ಮತ್ತು ಅಂಜಲಿ ಇಬ್ಬರು ಸಾವಿತ್ರಮ್ಮನ ಹತ್ತಿರ ಹೋದರು. ಕೀಮೋಥೆರಪಿಯಿಂದ ಅವರು ತುಂಬ ಸುಸ್ತಾಗಿದ್ದರು. ಅವರ ಕಣ್ಣಲ್ಲಿ ಒಂದು ಹೊಸ ಭರವಸೆ ಇತ್ತು. ಸಾವಿತ್ರಮ್ಮ, ಅಂಜಲಿ ನಿಮ್ಮ ಮನೆಯ ಪರಿಸ್ಥಿತಿಯನ್ನೆಲ್ಲ ನನಗೆ ಹೇಳಿದ್ದಾಳೆ. ಕ್ಯಾನ್ಸರ್ ಅನ್ನು ನಾವು ಕ್ಯೂರ್ ಮಾಡುತ್ತೇವೆ, ಆದರೆ ನಿಮ್ಮ ಸ್ವಂತ ಜನರಿಂದ ನಿಮ್ಮನ್ನು ಯಾರು ಕಾಪಾಡ್ತಾರೆ? ಜಸ್ಟಿಸ್ಗಾಗಿ ನೀವು ಧ್ವನಿ ಎತ್ತಲೇಬೇಕು. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಅವರಿಗೆ ಧೈರ್ಯ ತುಂಬಿದರು. ಸಾವಿತ್ರಮ್ಮನ ಕಣ್ಣಲ್ಲಿ ನೀರು ಬಂತು. ಒಂದು ಕಡೆ ಮಗನ ಮೇಲಿರೋ ಮಮಕಾರ, ಇನ್ನೊಂದು ಕಡೆ ತನ್ನ ಪ್ರಾಣದ ಭಯ. ಅಂಜಲಿ ಅವರ ಕೈ ಹಿಡಿದು, ಅಮ್ಮ, ನೀವು ನಿಮ್ಮ ಪ್ರಾಣ ತೆಗೆದುಕೊಳ್ಳಬೇಕು ಅಂದ್ಕೊಂಡಿರೋರ ಮೇಲೆ ಇನ್ನೂ ಯಾಕೆ ಇಷ್ಟೊಂದು ಪ್ರೀತಿ? ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳಿ, ನಾವಿದ್ದೀವಲ್ಲ ನಿಮ್ಮ ಜೊತೆ ಅಂದಳು. ಈ ಮಾತುಗಳು ಆ ತಾಯಿಗೆ ಬೇಕಾದ ಬೆಂಬಲ ನೀಡಿದವು. ಅವರು ನಡುಗುವ ಧ್ವನಿಯಲ್ಲೇ ಒಪ್ಪಿಗೆ ಕೊಟ್ಟರು. ಇನ್ಸ್ಪೆಕ್ಟರ್ ನಾರ್ಮಲ್ ಬಟ್ಟೆಯಲ್ಲಿ ಆಸ್ಪತ್ರೆಗೆ ಬಂದು ಸಾವಿತ್ರಮ್ಮನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡರು. ತಕ್ಷಣವೇ ಒಂದು ಪೊಲೀಸ್ ಟೀಮ್ ಅನ್ನು ಅವರ ಹುಬ್ಬಳ್ಳಿಯ ಮನೆಗೆ ಸರ್ಚ್ ಮಾಡಲು ಕಳುಹಿಸಿದರು. ಆ ಸರ್ಚ್ನಲ್ಲಿ ಅಲ್ಮಾರ ಒಳಗೆ ಬಚ್ಚಿಟ್ಟಿದ್ದ ಆ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಪೇಪರ್ ಸಿಕ್ಕಿದ್ದವು. ಆ ಪಾಲಿಸಿಯಲ್ಲಿ ನಾಮಿನಿಯಾಗಿ ಕಾರ್ತಿಕ್ ಹೆಸರು ಇತ್ತು. ಇವಾಗ ಇಡೀ ಆಟವನ್ನು ಎಲ್ಲರೂ ಕ್ಲಿಯರ್ ಆಗಿ ಅರ್ಥವಾಗಿತ್ತು. ಇದು ಬರೀ ಫ್ಯಾಮಿಲಿ ಜಗಳ ಆಗಿರಲಿಲ್ಲ, ಬದಲಿಗೆ ಒಂದು ಪಕ್ಕಾ ಸ್ಕೆಚ್ ಪ್ರಕಾರ ನಡೀತಾ ಇರೋ ಮರ್ಡರ್ ಪ್ಲ್ಯಾನ್ ಆಗಿತ್ತು. ಮರುದಿನ ಕಾರ್ತಿಕ್ ಮತ್ತು ಕಾವ್ಯ ಇಬ್ಬರನ್ನ ಆಸ್ಪತ್ರೆಗೆ ಕರೆಸಲಾಯಿತು. ಕೀಮೋಥೆರಪಿ ಖರ್ಚಿನ ಬಗ್ಗೆ ಮಾತನಾಡುತ್ತಾರೆ ಅಂದ್ಕೊಂಡು ಬಂದ ಅವರಿಗೆ ಅಲ್ಲಿ ಒಂದು ಖಾಲಿ ರೂಮ್ನಲ್ಲಿ ಡಾಕ್ಟರ್ ಜೊತೆ ಇನ್ಸ್ಪೆಕ್ಟರ್ ನಿಂತಿರುವುದನ್ನು ನೋಡಿ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಇನ್ಸ್ಪೆಕ್ಟರ್ ಆ ಪೇಪರ್ಸ್ಗಳನ್ನು ಟೇಬಲ್ ಮೇಲೆ ಎಸೆಯುತ್ತಾ ಜೋರಾಗಿ ಅದರ ಬಗ್ಗೆ ಕೇಳಿದರು. ಅದನ್ನು ಕೇಳುತ್ತಿದ್ದಂತೆ ಇಬ್ಬರ ಮುಖದಲ್ಲೂ ರಕ್ತವೇ ಇಲ್ಲದಂತೆ ಬಿಳಿಸಿಕೊಂಡಿತ್ತು. ಇದು ಬರೀ ಒಂದು ಇನ್ಸ್ಪೆಕ್ಟೆಡ್ ಸರ್, ಅಮ್ಮನ ಸೇಫ್ಟಿಗಾಗಿ ಮಾಡಿದ್ದು ಅಂತ ಕಾವ್ಯ ಸುಳ್ಳು ಹೇಳೋಕ್ಕೆ ಟ್ರೈ ಮಾಡಿದಳು. ಸೇಫ್ಟಿನಾ ಅಥವಾ ಬಿಸ್ನೆಸ್ಸಾ ಅಂತ ಇನ್ಸ್ಪೆಕ್ಟರ್ ಗದರಿದರು. ನಿಮ್ಮ ಅಮ್ಮನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರಿಗೆ ಈ ಪಾಲಿಸಿ ಬಗ್ಗೆ ಏನೂ ಗೊತ್ತಿಲ್ಲ, ಮೋಸ ಮಾಡಿ ಹೆಬ್ಬೆಟ್ಟು ತಗೊಂಡಿದ್ದೀರಾ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಅವರ ಮೇಲೆ 2 ಸಲ ಅಟ್ಯಾಕ್ ನಡೆದಿದೆ. ಇದು ಕೂಡ ಸೇಫ್ಟಿನಾ? ಕಾರ್ತಿಕ್ ಕಾಲುಗಳು ನಡುಗೋಕೆ ಶುರುವಾದವು. ಅವನ ಹತ್ತಿರ ಯಾವುದೇ ಆನ್ಸರ್ ಇರಲಿಲ್ಲ. ಸತ್ಯ ಹೇಳಬಿಡಿ, ಇಲ್ಲ ಅಂದರೆ ನನ್ನದೇ ಸ್ಟೈಲ್ನಲ್ಲಿ ಕೇಳಬೇಕಾಗುತ್ತದೆ ಅಂತ ಇನ್ಸ್ಪೆಕ್ಟರ್ ವಾರ್ನಿಂಗ್ ಕೊಟ್ಟರು. ಅಷ್ಟಕ್ಕೆ ಕಾರ್ತಿಕ್ ಧೈರ್ಯ ಕಳೆದುಕೊಂಡು ಇನ್ಸ್ಪೆಕ್ಟರ್ ಕಾಲಿಗೆ ಬಿದ್ದು ಅಳೋಕೆ ಶುರು ಮಾಡಿದ. ನನ್ನನ್ನು ಕ್ಷಮಿಸಿಬಿಡಿ ಸರ್, ತಪ್ಪಾಗಿ ಹೋಯಿತು. ಇದೆಲ್ಲ ಕಾವ್ಯನೇ ಮಾಡಿಸಿದ್ದು. ಅವಳೇ ನನಗೆ ಆಸೆ ತೋರಿಸಿದ್ಲು. ಅಮ್ಮ ಅಂದರೆ ನನಗೆ ಪ್ರಾಣ, ನಾನು ಅಮ್ಮನನ್ನು ಪ್ರೀತಿಸುತ್ತಿದ್ದೆ ಅಂದ ಕಾರ್ತಿಕ್. ತಪ್ಪನ್ನೆಲ್ಲ ತನ್ನ ಮೇಲೆ ಹಾಕುತ್ತಿರುವುದನ್ನು ನೋಡಿದ ಕಾವ್ಯ ಒಳಗಿದ್ದ ರಾಕ್ಷಸಿ ಹೊರಬಂದಳು. ಸುಳ್ಳು ಹೇಳ್ತಾ ಇದ್ದಾನೆ ಇವನು, ಇವನೇ ಸಾಲದಲ್ಲಿ ಮುಳುಗಿ ಹೋಗಿದ್ದ. ಫ್ರೆಂಡ್ಸ್ ಬೆಳೆಯೋದನ್ನು ನೋಡಿ ಸಿಕ್ಕಾಪಟ್ಟೆ ಉರಿ ಇವನಿಗೆ. ಅಮ್ಮ ಸತ್ತರೆ ನಮಗೆ ದೊಡ್ಡ ಅಮೌಂಟ್ ಸಿಗುತ್ತೆ, ಇನ್ಶೂರೆನ್ಸ್ ಮಾಡಿಸೋಣ ಅಂತ ಇವನೇ ಹೇಳಿದ್ದು. ನಾನು ಜಸ್ಟ್ ಇವನಿಗೆ ಸಾಥ್ ಕೊಟ್ಟೆ ಅಷ್ಟೇ ಅಂತ ಕಿರಿಚಿದಳು. ಏನೇ ಇದು, ಹೀಗೆ ಮಾತನಾಡುತ್ತಿದ್ದೀಯ ಕಾವ್ಯ? ನಿನಗಲ್ವಾ ದೊಡ್ಡ ದೊಡ್ಡ ಆಸೆಗಳಿದ್ದಿದ್ದು? ದಿನ ನನ್ನನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತಾ ಇದ್ದವಳು ನೀನೇ ಅಲ್ವಾ ಅಂತ ಕಾರ್ತಿಕ್ ತಿರುಗಿ ಬಿದ್ದ. ಹೀಗೆ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡಿಕೊಳ್ಳುತ್ತಾ ಇಬ್ಬರ ಅಸಲಿ ಮುಖವಾಡ ಕಳಚಿ ಬಿದ್ದಿತ್ತು. ತಮ್ಮ ಎದುರುಗಡೆ ಒಬ್ಬ ಪೊಲೀಸ್ ಆಫೀಸರ್ ಇದ್ದಾರೆ ಅನ್ನೋದನ್ನು ಮರೆತು ಯಾರೂ ದೊಡ್ಡ ಕ್ರಿಮಿನಲ್ ಅಂತ ಪ್ರೂವ್ ಮಾಡೋಕೆ ಕಿತ್ತಾಡ್ತಾ ಇದ್ರು. ಡಾಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಇವರಿಬ್ಬರ ಅಸಹ್ಯದಿಂದ ಅವರನ್ನು ನೋಡಿದರು. ಪೊಲೀಸರು ಅವರಿಬ್ಬರನ್ನ ಕೈ ಹಿಡಿದು ಎಳೆದುಕೊಂಡು ಹೋದರು. ಆ 1 ಕೋಟಿ ಕನಸು ಕೊನೆಗೆ ಜೈಲಿನ ಕತ್ತಲೆಯ ರೂಮಿನಲ್ಲಿ ಮುಕ್ತಾಯವಾಯಿತು. ಈ ನ್ಯೂಸ್ ಇಡೀ ಊರ ತುಂಬ ಹಬ್ಬಿತ್ತು. ಹೆತ್ತ ತಾಯಿಯನ್ನೇ ಕೊಲ್ಲೋಕೆ ನೋಡಿದ ಆ ಮಗ ಮತ್ತು ಸೊಸೆಗೆ ಇಡೀ ಊರ ಜನ ತೂ ಅಂತ ಉಳಿದರು. ಸಾವಿತ್ರಮ್ಮನಿಗೆ ಈ ವಿಷಯ ಗೊತ್ತಾದಾಗ ಅವರು ಪೂರ್ತಿ ಸೈಲೆಂಟ್ ಆಗಿಬಿಟ್ಟರು. ಅವರಿಗೆ ಜಸ್ಟಿಸ್ ಏನೋ ಸಿಕ್ತು, ಆದರೆ ಆ ಜಸ್ಟಿಸ್ ಹಿಂದೆ ಇದ್ದ ನೋವು ತುಂಬ ದೊಡ್ಡದಾಗಿತ್ತು. ತನ್ನ ಸ್ವಂತ ಮಗನೇ ಒಬ್ಬ ಕ್ರಿಮಿನಲ್ ಆಗಿ ಜೈಲಿಗೆ ಹೋಗಿದ್ದನ್ನು ಆ ತಾಯಿಗೆ ತಡೆದುಕೊಳ್ಳೋಕೆ ಆಗಲಿಲ್ಲ. ನನ್ನ ಕಾರ್ತಿಕ್ ಅಂತಹವನಲ್ಲ ಮಗಳೇ. ಮದುವೆಯಾದಾಗಿನಿಂದ ಕಾವ್ಯ ದುಡ್ಡಿನ ಆಸೆಗೆ ಬಿದ್ದು ದಿನ ಅವನ ಜೊತೆ ಜಗಳ ಮಾಡ್ತಾ ಇದ್ಲು. ಗಂಡ ಹೆಂಡತಿ ಜಗಳದಲ್ಲಿ ನಾನು ತಲೆ ಹಾಕ್ತಾ ಇರಲಿಲ್ಲ. ಆ ಹುಡುಗಿಯೇ ಇವನ ಬುದ್ಧಿ ಕೆಡಿಸಿಬಿಟ್ಲು ಅಂತ ಅಂಜಲಿ ಹತ್ರ ಸಾವಿತ್ರಮ್ಮ ಅಲುಬಿದರು. ಅಂಜಲಿ ಅವರಿಗೆ ಸಮಾಧಾನ ಮಾಡ್ತಾ, ಇವಾಗ ಆ ಮಗನಿಗಾಗಿ ಬೇಜಾರು ಮಾಡ್ಕೋಬೇಡಿ ಅಮ್ಮ. ಹೆಂಡತಿ ಎಷ್ಟೇ ಮಾತು ಹೇಳಿದ್ರು ಹೆತ್ತ ತಾಯಿಗೆ ಆ ತರಹದ ದ್ರೋಹ ಮಾಡ್ತಾರಾ ಯಾರಾದರೂ? ನೀವೇನು ತಪ್ಪು ಮಾಡಿಲ್ಲ ಅಮ್ಮ, ನಿಮ್ಮ ಪ್ರಾಣ ಉಳಿಸಿಕೊಳ್ಳೋಕೆ ನೀವು ಧೈರ್ಯವಾಗಿ ನಿಂತಿದ್ದೀರಾ ಅಷ್ಟೇ ಅಂದಳು. ಡಾಕ್ಟರ್ ಕೂಡ ಅವರಿಗೆ ಧೈರ್ಯ ಹೇಳಿದರು. ಕೇಸ್ ಕೋರ್ಟ್ಗೆ ಹೋಯಿತು. ಇನ್ಶೂರೆನ್ಸ್ ಏಜೆಂಟ್ ವಿನಯ್
ಅಪ್ರೂವ್ ಆಗಿ ಬದಲಾದ. ಕಾರ್ತಿಕ್ ಮತ್ತು ಕಾವ್ಯ ತನಗೆ ಕಮಿಷನ್ ಆಸೆ ತೋರಿಸಿ ಹೇಗೆಲ್ಲ ಫ್ರಾಡ್ ಮಾಡಿದ್ರು ಅಂತ ಕೋರ್ಟ್ನಲ್ಲಿ ಒಪ್ಪಿಕೊಂಡ ಸಾವಿತ್ರಮ್ಮ ವೀಲ್ಚೇರ್ನಲ್ಲೇ ಒಂದು ಸಾಕ್ಷಿ ಹೇಳಿದರು. ಸ್ವಂತ ಮಗನನ್ನೇ ಆ ಬೋನಿನಲ್ಲಿ ನಿಂತಿರುವುದನ್ನು ನೋಡಿದ್ದು ಅವರಿಗೆ ಒಂದು ದೊಡ್ಡ ಶಿಕ್ಷೆಯ ಥರ ಅನಿಸಿತು. ಕೋರ್ಟ್ ಅವರಿಬ್ಬರಿಗೂ 5 ವರ್ಷ ಜೈಲು ಶಿಕ್ಷೆ ವಿಧಿಸಿತು. ತನ್ನ ಹೆಸರಲ್ಲಿದ್ದ ಒಂದು ಸಣ್ಣ ಜಮೀನನ್ನು ಅಂಜಲಿ ಹೆಲ್ಪ್ ತಗೊಂಡು ಮಾರಿ ಆ ಬಂದ ದುಡ್ಡಿನಲ್ಲಿ ಸಾವಿತ್ರಮ್ಮ ತಮ್ಮ ಟ್ರೀಟ್ಮೆಂಟ್ ಖರ್ಚನ್ನು ನೋಡಿಕೊಂಡರು. ಸಾವಿತ್ರಮ್ಮ ಕ್ಯಾನ್ಸರ್ ಕಾಯಿಲೆಯನ್ನು ಗೆದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ದಿನ ಬಂದೇ ಬಿಟ್ಟಿತ್ತು. ಆದರೆ ಆ ತಾಯಿಯ ಮುಂದೆ ಈಗ ಒಂದು ದೊಡ್ಡ ಪ್ರಶ್ನೆ ಇತ್ತು. ಇನ್ಮೇಲೆ ನಾನು ಎಲ್ಲಿಗೆ ಹೋಗಬೇಕು? ಅಂಜಲಿ ಮತ್ತು ಡಾಕ್ಟರ್ ಇಬ್ಬರು ಅವರ ಪಕ್ಕದಲ್ಲಿಯೇ ನಿಂತಿದ್ದರು. ಅಮ್ಮ, ಇವಾಗ ನೀವೆಲ್ಲಿ ಹೋಗ್ತೀರಾ? ನಮ್ಮ ಜೊತೆಯೇ ಬಂದು ಬಿಡಿ ಅಂತ ಅವರು ಪ್ರೀತಿಯಿಂದ ಕೇಳಿದರು. ಆದರೆ ಅದೇ ಪ್ರಶ್ನೆಯನ್ನು ಸಾವಿತ್ರಮ್ಮ ತಮಗೆ ತಾವೇ ಕೇಳಿಕೊಳ್ಳುತ್ತಿದ್ದರು. ಅವರು ಮತ್ತೆ ಆ ಹುಬ್ಬಳ್ಳಿಯ ಬಾಡಿಗೆ ಮನೆಗೆ ಹೋಗಬೇಕಾ? ಯಾವ ಮನೆಯ ಗೋಡೆಗಳು ಇವತ್ತಿಗೂ ಆ ಸೊಸೆಯ ಕಿರುಚಾಟ ಮತ್ತು ಮಗ ಮಾಡಿದ ನಂಬಿಕೆ ದ್ರೋಹದ ಸಾಕ್ಷಿಯಾಗಿ ನಿಂತಿದ್ದವು? ಎಲ್ಲಿ ತಮ್ಮದೇ ಸಾವಿಗೆ ಬಿಸ್ನೆಸ್ ಸ್ಕೆಚ್ ನಡೆಯುತ್ತಿತ್ತು, ಮತ್ತೆ ಅದೇ ಜಾಗಕ್ಕೆ ಹೋಗಬೇಕಾ? ಅವರ ಕಣ್ಣಿನಿಂದ ನೀರು ಹರಿಯಲು ಶುರುವಾಯಿತು. ಅವರು ತಮ್ಮ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ತುಂಬ ಗಟ್ಟಿಯಾದ ಧ್ವನಿಯಲ್ಲಿ, ನಾನು ವೃದ್ಧಾಶ್ರಮಕ್ಕೆ ಹೋಗ್ತೀನಿ ಎಂದರು. ಅದನ್ನು ಕೇಳಿ ಅಂಜಲಿ ಮತ್ತು ಡಾಕ್ಟರ್ ಇಬ್ಬರಿಗೂ ಒಂದು ಕ್ಷಣ ಶಾಕ್ ಆಯಿತು. ಇಲ್ಲ ಅಮ್ಮ, ನೀವು ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ಅಂತ ಅಂಜಲಿ ಏನೋ ಹೇಳಲು ಹೋದಳು. ಆದರೆ ಸಾವಿತ್ರಮ್ಮ ಮಧ್ಯದಲ್ಲೇ ಅವಳನ್ನು ತಡೆದರು. ಅವರ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು. ಇಲ್ಲ ಮಗಳೇ, ಹೊರಗಿನವರಾಗಿದ್ದರೂ ನೀವಿಬ್ಬರು ನನಗಾಗಿ ಮಾಡಿದ್ದನ್ನು ನಾನು 7 ಜನ್ಮ ಎತ್ತಿದರೂ ತೀರಿಸೋಕೆ ಆಗಲ್ಲ. ಸ್ವಂತ ಜನರಿಗಿಂತ ಹೆಚ್ಚಾಗಿ ನನ್ನನ್ನು ಕಾಪಾಡಿದ್ದೀರಾ. ಆದರೆ ಇನ್ಮೇಲೆ ನಾನು ಯಾರಿಗೂ ಭಾರ ಆಗೋಕೆ ಇಷ್ಟಪಡಲ್ಲ. ಆ ಆಶ್ರಮದಲ್ಲಿ ನನ್ನ ತರಹದ ಸ್ವಂತ ಜನರಿಂದಲೇ ದೂರಾದ ಎಷ್ಟೋ ಜನ ಇರ್ತಾರೆ, ಅವರ ಜೊತೆ ನಾನಿರ್ತೀನಿ ಎಂದರು. ಸಾವಿತ್ರಮ್ಮ ಅಂಜಲಿಯ ಸಹಾಯದಿಂದ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟನ್ನು ಕರೆಸಿ ತಮಗಿದ್ದ ಆ 2 ರೂಮಿನ ಮನೆಯನ್ನು ಬೇರೆಯವರಿಗೆ ಬಾಡಿಗೆ ಕೊಟ್ಟರು. ಅದು ಅವರ ಗಂಡನ ನೆನಪಾಗಿ ಉಳಿದಿದ್ದ ಕೊನೆಯ ಗುರುತಾಗಿತ್ತು. ಆ ಮನೆ ಬಾಡಿಗೆಗೆ ಕೊಟ್ಟಾಗ ಅಡ್ವಾನ್ಸ್ ಆಗಿ ಬಂದ 50,000 ರೂಪಾಯಿ ದುಡ್ಡನ್ನು ಅವರು ತಮ್ಮ ಸೀರೆಯ ಸೆರಗಿನ ಗಂಟಿಯಾಗಿ ಮುದುಡಿಕೊಂಡರು. ಅದು ಬರೀ ದುಡ್ಡಾಗಿರಲಿಲ್ಲ, ಬದಲಿಗೆ ಆ ಮುದುಕಿಯ ಸ್ವಾಭಿಮಾನ ಮತ್ತು ಆತ್ಮಗೌರವವಾಗಿತ್ತು. ಆ ದುಡ್ಡನ್ನು ತೆಗೆದುಕೊಂಡು ಅವರು ವೃದ್ಧಾಶ್ರಮಕ್ಕೆ ಸೇರಿದರು. ಅಲ್ಲಿನ ವಾತಾವರಣ ನೋಡಿ ಅವರ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸಿತ್ತು. ಅಲ್ಲಿ ಅವರಂತೆಯೇ ಲೈಫ್ನಲ್ಲಿ ಮೋಸ ಹೋಗಿ ನೊಂದಿದ್ದ ಎಷ್ಟೋ ವಯಸ್ಸಾದವರಿದ್ದರು. ಒಬ್ಬರಿಗೊಬ್ಬರು ತಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾ ಕಾಲ ಕಳೆಯಲು ಶುರು ಮಾಡಿದರು. ಅಂಜಲಿ ಪ್ರತಿ ವಾರ ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸುತ್ತಿದ್ದಳು. ಬಿಡುವು ಸಿಕ್ಕಾಗಲೆಲ್ಲ ಆಶ್ರಮಕ್ಕೆ ಬಂದು ಅವರನ್ನು ನೋಡಿ ಹೋಗುತ್ತಿದ್ದಳು. ನಿಧಾನವಾಗಿ ಸಾವಿತ್ರಮ್ಮ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡರು. ಆಶ್ರಮದ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಖುಷಿಯಾಗಿದ್ದರು. ಫ್ಯಾಮಿಲಿ ಅಂದರೆ ಬರೀ ರಕ್ತ ಸಂಬಂಧ ಮಾತ್ರವಲ್ಲ, ಬದಲಿಗೆ ಪರಸ್ಪರ ಇರೋರು ಪ್ರೀತಿ, ಗೌರವ ಮತ್ತು ಮನುಷ್ಯತ್ವ ಅಂತ ಅವರಿಗೆ ಅರ್ಥವಾಗಿತ್ತು. ಇನ್ನೊಂದು ಕಡೆ ಜೈಲಿನ ಕತ್ತಲೆ ಕೋಣೆಯಲ್ಲಿ ಕಾರ್ತಿಕ್ ಪ್ರತಿ ಸೆಕೆಂಡ್ ತನ್ನ ತಪ್ಪಿನ ಅರಿವಾಗಿ ಒಳಗೊಳಗೆ ಕೊರಗುತ್ತಿದ್ದ. ತಾಯಿಯ ಮುಗ್ಧತೆ, ಅವಳ ನಿಷ್ಕಲ್ಮಶ ಪ್ರೀತಿ ಮತ್ತು ತ್ಯಾಗ ಎಲ್ಲವೂ ಅವನಿಗೆ ನೆನಪಾಗುತ್ತಿತ್ತು. ತನಗೆ ಸಣ್ಣವನಿದ್ದಾಗ ಹುಷಾರಿಲ್ಲದಿದ್ದರೆ ಆ ತಾಯಿ ರಾತ್ರಿಯೆಲ್ಲ ನಿದ್ದೆಗೆಟ್ಟು ತನ್ನನ್ನು ನೋಡಿಕೊಳ್ಳುತ್ತಿದ್ದದ್ದು ಅದೊಂದು ನೆನಪಾಗಿ ಕಣ್ಣೀರು ಹಾಕುತ್ತಿದ್ದ. ಅಂತಹ ದೇವತೆಯಂತಹ ತಾಯಿಯನ್ನೇ ಕೊಲ್ಲೋಕೆ ಹೋದೆನಲ್ಲ ಅಂತ ನೆನೆಸಿಕೊಂಡರೆ ಅವನ ಮೈ ನಡುಗುತ್ತಿತ್ತು. ಅವನಿಗೆ ಕಾವ್ಯಾಳ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು. ಜೈಲಿನಲ್ಲಿದ್ದರೂ ಅವರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡುತ್ತಾ ಇರಲಿಲ್ಲ, ಮಾತನಾಡಿಸುತ್ತಾನೂ ಇರಲಿಲ್ಲ. ಕಾಲ ಉರುಳುತ್ತಾ ಹೋಯಿತು. 3 ವರ್ಷ ಕಳೆಯಿತು. ಜೈಲಿನಲ್ಲಿ ಕಾರ್ತಿಕ್ನ ಒಳ್ಳೆಯ ನಡವಳಿಕೆಯನ್ನು ನೋಡಿ ಅವನ ಶಿಕ್ಷೆಯ ಅವಧಿ ಸ್ವಲ್ಪ ಕಡಿಮೆ ಮಾಡಲಾಯಿತು. ಅವನು ಜೈಲಿನಿಂದ ಹೊರಗೆ ಬಂದ ತಕ್ಷಣ ಮಾಡಿದ ಮೊದಲ ಕೆಲಸ ಏನೆಂದರೆ ಕಾವ್ಯಾಳಿಗೆ ಕೋರ್ಟ್ ಮೂಲಕ ಅಫಿಷಿಯಲ್ ಆಗಿ ಡೈವೋರ್ಸ್ ಕೊಟ್ಟಿದ್ದು. ತನ್ನನ್ನು ಒಬ್ಬ ಮೃಗನನ್ನಾಗಿ ಮಾಡಿದ್ದ ಆ ಕೆಟ್ಟ ಸಂಬಂಧವನ್ನು ಅವನು ಶಾಶ್ವತವಾಗಿ ಕತ್ತರಿಸಿ ಹಾಕಿದ. ಈಗ ಅವನ ಕಣ್ಣಲ್ಲಿ ಒಂದೇ ಒಂದು ಹುಡುಕಾಟ ಇತ್ತು, ಅದು ತನ್ನ ಹೆತ್ತ ತಾಯಿಗಾಗಿ. ಸಾವಿತ್ರಮ್ಮನ ಮನೆಯಲ್ಲಿದ್ದ ಬಾಡಿಗೆದಾರರ ಹತ್ತಿರ ಹೋಗಿ ಅವರಿದ್ದ ವೃದ್ಧಾಶ್ರಮದ ಅಡ್ರೆಸ್ ತೆಗೆದುಕೊಂಡು ಮನಸ್ಸಿನಲ್ಲಿ ತಾಯಿಯ ಮೇಲಿನ ಪ್ರೀತಿ ಮತ್ತು ಅಪರಾಧ ಪ್ರಜ್ಞೆ ತುಂಬಿಕೊಂಡು ಅವನು ಆಶ್ರಮದ ಗೇಟ್ ಒಳಗಡೆ ಕಾಲಿಟ್ಟ. ಎದುರುಗಡೆ ತೋಟದಲ್ಲಿ ಕೆಲವು ವಯಸ್ಸಾದ ತಾಯಂದಿರು ಕೂತು ನಗುತ್ತಾ ಆರಾಮಾಗಿ ಮೊಬೈಲ್ನಲ್ಲಿ ಏನೋ ನೋಡುತ್ತಾ ಮಾತನಾಡುತ್ತಾ ಇದ್ದರು. ಅವರ ಮಧ್ಯದಲ್ಲೇ ಬಿಳಿ ಸೀರೆ ಉಟ್ಟುಕೊಂಡು ಅವನ ತಾಯಿ ಸಾವಿತ್ರಮ್ಮ ಕೂಡ ಕೂತಿದ್ದರು. ಅವರ ಮುಖದಲ್ಲಿ ಕಾರ್ತಿಕ್ ಇದುವರೆಗೂ ನೋಡಿರದ ಒಂದು ವಿಚಿತ್ರವಾದ ಪ್ರಶಾಂತತೆ ಮತ್ತು ನೆಮ್ಮದಿ ಎದ್ದು ಕಾಣುತ್ತಿತ್ತು. ಕಾರ್ತಿಕ್ ಸುಮ್ಮನೆ ದೂರದಲ್ಲಿ ನಿಂತು ಅವರನ್ನೇ ನೋಡುತ್ತಾ ಇದ್ದ. ಆಮೇಲೆ ನಿಧಾನವಾಗಿ ಅವಳ ಹತ್ತಿರ ನಡೆದು ಬಂದು ಅಮ್ಮ ಅಂತ ಕರೆಯುತ್ತಾ ಒಂದೇ ಸಲ ಅವರ ಕಾಲಿಗೆ ಬಿದ್ದು ಜೋರಾಗಿ ಅಳೋಕೆ ಶುರು ಮಾಡಿದ. ಅವನ ಧ್ವನಿ ನಡುಗುತ್ತಿತ್ತು. ಸಾವಿತ್ರಮ್ಮ ಕಣ್ಣು ತೆರೆದು ತನ್ನ ಎದುರು ಸ್ವಂತ ಮಗನ ಈ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಒಂದು ಕ್ಷಣ ದಿಗ್ಭ್ರಮೆಗೊಂಡರು. ಕಾರ್ತಿಕ್ ಒಬ್ಬ ಸಣ್ಣ ಮಗುವಿನ ಥರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ಅವನ ಕಣ್ಣೀರು ಆ ತಾಯಿಯ ಪಾದಗಳನ್ನು
ತೇವಗೊಳಿಸುತ್ತಿದ್ದವು. ನನ್ನನ್ನು ಕ್ಷಮಿಸಿಬಿಡಮ್ಮ. ನಾನು ತುಂಬ ದೊಡ್ಡ ಪಾಪ ಮಾಡಿದ್ದೀನಿ. ಅವತ್ತು ನಾನು ಮಾಡಿದ ಆ ಕೆಟ್ಟ ಕೆಲಸಕ್ಕೆ ಇವತ್ತಿಗೂ ದಿನ ಒಳಗೊಳಗೆ ಸಾಯ್ತಾ ಇದ್ದೀನಿ. ಒಂದೇ ಒಂದು ಸಲ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿಬಿಡಮ್ಮ ಅಂದ. ಆಗ ಆ ತಾಯಿ ಪ್ರೀತಿಯಿಂದ ಅವನ ತಲೆ ಸವರುತ್ತಾ, ಕಂದ, ಕಾನೂನು ನಿನಗೆ ಶಿಕ್ಷೆ ಕೊಟ್ಟಿದೆ. ಆದರೆ ಇವತ್ತು ನೀನು ಪಡ್ತಾ ಇರೋ ಈ ಪಶ್ಚಾತ್ತಾಪ ಇದೆಯಲ್ಲ, ಇದೇ ನಿನಗೆ ಸಿಕ್ಕಿರೋ ಅತಿ ದೊಡ್ಡ ಶಿಕ್ಷೆ ಮತ್ತು ಪ್ರಾಯಶ್ಚಿತ ಅಂದರು. ಕಾರ್ತಿಕ್ ಆಸೆಯಿಂದ ಅವರ ಮುಖ ನೋಡುತ್ತಾ, ಅಮ್ಮ ಪ್ಲೀಸ್ ಮನೆಗೆ ನಡಿ, ನಾನು ನಿನ್ನನ್ನು ಕರೆದುಕೊಂಡು ಹೋಗೋಕೆ ಬಂದಿದ್ದೀನಿ ಅಂದ. ಸಾವಿತ್ರಮ್ಮ ಒಂದು ಸಣ್ಣ ನಗು ನಗುತ್ತಾ, ನಾನು ನಿನ್ನನ್ನು ಮನಸ್ಸಿನಿಂದಲೇ ಕ್ಷಮಿಸಿದ್ದೀನಿ ಕಾರ್ತಿಕ್, ಆದರೆ ನಾನೇ ಮತ್ತೆ ಆ ಮನೆಗೆ ಮರಳಿ ಬರಲ್ಲ. ಇವಾಗ ನನಗೆ ಇಲ್ಲೊಂದು ಹೊಸ ಫ್ಯಾಮಿಲಿ ಇದೆ, ಹೊಸ ಲೈಫ್ ಇದೆ. ನೀನು ನಿನ್ನ ಜೀವನವನ್ನು ಚೆನ್ನಾಗಿ ನಡೆಸಿಕೊ ಹಾಗೂ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕು. ನಿನಗೆ ಇದೇ ನಾನು ಕೊನೆಯದಾಗಿ ಆಶೀರ್ವಾದ. ನನ್ನ ಮನೆ ಇನ್ಮೇಲೆ ಇದೇ ಜಾಗ. ಈ ಜನರ ಮಧ್ಯೆ ನನ್ನನ್ನು ಯಾರು ಭಾರ ಅಂದ್ಕೊಳಲ್ಲ, ಒಬ್ಬ ಮನುಷ್ಯನ ಥರ ಗೌರವದಿಂದ ನೋಡ್ತಾರೆ ಅಂದರು. ಕಾರ್ತಿಕ್ ತನ್ನ ತಾಯಿಯ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟ. ಸ್ವಲ್ಪ ಸಮಯದ ನಂತರ ಅವನು ತಾನು ಮಾಡಿದ ತಪ್ಪುಗಳ ಭಾರವನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಅಲ್ಲಿಂದ ವಾಪಸ್ ನಡೆದ. ಆದರೆ ಇವತ್ತು ಅವನ ಎದೆಯೊಳಗೆ ತಾಯಿ ಕೊಟ್ಟ ಆ ಕ್ಷಮೆ ಅನ್ನೋ ಒಂದು ಸಣ್ಣ ಹಣತೆ ಬೆಳಕಾಗಿ ಮೂಡಿತ್ತು. ಅದು ಬಹುಶಃ ಅವನ ಮುಂದಿನ ಕತ್ತಲೆಯ ಜೀವನಕ್ಕೆ ಒಂದು ಒಳ್ಳೆಯ ಮನುಷ್ಯನನ್ನಾಗಿ ಬದುಕುವ ದಾರಿಯನ್ನು ತೋರಿಸಬಹುದು. ಕತೆ ಮುಕ್ತಾಯವಾಯಿತು. ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೊನೆಯವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು.